ಸೊ ಕ್ಲಿಯರ್ ಪಾಯಿಂಟ್ ಏನಂತಂದ್ ಹೇಳಿದ್ರ ಈ ಟಾಪಿಕ್ ಇಂದ ಒಂದು ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬರುತ್ತ ಅಂದ್ರೆ ಸೊ ಒಂದ್ ಪಾಯಿಂಟ್ ಅಂತಂದ್ ಹೇಳಿದ್ರೆ ಒಂದ್ ಕ್ವಶನ್ ಈ ಟಾಪಿಕ್ ಇಂದ ಯಾವ ಟಾಪಿಕ್ ಇದ್ರ ಹೆಸರು ಏನಂತಂದ್ ಹೇಳಿದ್ರೆ ಪ್ರೆಸಿಡೆಂಟ್ ಅಂತಂದ್ ಹೇಳ್ತೀವಿ ಅಥವಾ ಅವ್ನ್ ರಿಲೇಟೆಡ್ ಏನೇ ಥಿಂಗ್ಸ್ ಗಳಾಗಿರ್ಬೋದು. ಸೊ ಎವ್ರಿಥಿಂಗ್ ಇದರಲ್ಲಿ ಇನ್ಕ್ಲೂಡ್ ಆಗತ್ತೆ. ಸೊ ಈಗ ಪ್ರೆಸಿಡೆಂಟ್ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಮನಿ ಐತಂತಂದ್ ಹೇಳಿದ್ರೆ ಆ ಮನಿಗೆ ಏನಂತಂದ್ ಹೇಳಿದ್ರೆ ಹೆಡ್ ಇರ್ತಾನಲ್ಲ, ಸೊ ಅವಂಗ ಏನಂತ ಕರಿತೀವಿ ಅಂದ್ರೆ ಪ್ರೆಸಿಡೆಂಟ್ ಅಂತ ಕರಿತೀವಿ. ಈಗ ನಮ್ದು ಒಂದು ರಾಜ್ಯ ಐತೆ, ಈ ರಾಜ್ಯಕ್ಕೊಬ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಹೆಡ್ ಬೇಕು. ಸೊ ಇವ್ ರಾಜ್ಯಕ್ಕೊಬ್ರು ಏನಂತಂದ್ ಹೇಳಿದ್ರೆ ಹೆಡ್ ಬೇಕಾಗತ್ತ, ಅವ್ರು ನಾವ್ ಏನಂತ ಕರಿತೀವಿ, ಗವರ್ನರ್ ಅಂತ ಕರಿತೀವಿ. ಹಂಗ ನಮ್ ದೇಶ ಬಂತು ಅಂತಂದ್ ಹೇಳಿದ್ರೆ ಇದಕ್ಕೊಬ್ರು ಹೆಡ್ ಬೇಕಲ್ಲ, ರಾಜನ್ ತರ ಬೇಕಲ್ಲ, ರಾಜನ ಆಡಳಿತ ಎಲ್ಲಾನು ಅವ್ರ ಹತ್ರನ ಪವರ್ ಇರಬೇಕು. ಸೊ ಅಂತ ಒಬ್ಬ ಪರ್ಸನ್ ಯಾರಪ್ಪ ಅಂತಂದ್ ಹೇಳಿದ್ರೆ ಅವ್ರನ್ನ ನಾವು ರಾಷ್ಟ್ರಪತಿ ಅಂತ ಕರಿತೀವಿ. ಏನಂತ ಕರಿತೀವಿ ಅವ್ರನ್ನ, ನಾವು ರಾಷ್ಟ್ರಪತಿ ಅಂತಂದ್ ಹೇಳಿ ಕರಿತೀವಿ. ಆರ್ಟಿಕಲ್ 52 ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರ ನಮ್ಮ ದೇಶಕ್ಕ ಒಬ್ಬರ ರಾಷ್ಟ್ರಪತಿ ಬೇಕು ಅಂತಂದ್ ಹೇಳತ್ತೆ ಸಂವಿಧಾನದೊಳಗಡೆ. ಆರ್ಟಿಕಲ್ 52 ಏನ್ ಹೇಳತ್ತ, ನಮ್ಮ ದೇಶಕ್ಕೊಬ್ಬ ರಾಷ್ಟ್ರಪತಿ ಬೇಕು ಅಂತಂದೇಳಿ. ಈ ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಹೆಂಗಂತಂದ್ ಹೇಳಿದ್ರೆ ಒಂದು ಟೀಮ್ ಇರತ್ತೆ ಒಂದ್ 30-40 ಜನ ಅದಾರ, 30 ಬೇಡ, ಒಂದ್ 10 ಜನ ಅದಾರ ಅನ್ಕೊಡ್ರಿ. ಈ 10 ಜನರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬ ಕ್ಯಾಪ್ಟನ್ ಇರ್ಲಲ್ಲ ಅಂತಂದ್ ಹೇಳಿದ್ರೆ ಎಲ್ರು ಹೆಂಗ್ ಬೇಕಾದಂಗ್ ಡಿಸಿಷನ್ ತಗೊಂತಾರಲ್ಲ, ಮನಸ್ಸಿಗೆ ಬಂದಂಗ್ ಡಿಸಿಷನ್ ತಗೊಂತಾರಲ್ಲ ಕ್ಯಾಪ್ಟನ್ ಇರ್ಲಿಲ್ಲ ಅಂದ್ರೆ. ಸೊ ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಳ್ಬೇಕು, ಕರೆಕ್ಟ್ ಆಗಿ ಅಲ್ಲಿ ನಡೀತಿರ್ಬೇಕು ಎಲ್ಲಾ ಕಾರ್ಯಗಳು ಅಂತಂದ್ ಹೇಳಿದ್ರೆ ಒಬ್ಬ ಕ್ಯಾಪ್ಟನ್ ಇರ್ಲೇಬೇಕು. ಹಂಗ ಸೇಮ್ ದೇಶದಲ್ಲಿ ಎಲ್ಲಾ ಆಡಳಿತ, ಸೊ ಎಲ್ರು ಪ್ರತಿಯೊಬ್ರು ಕರೆಕ್ಟ್ ಆಗಿರ್ಬೇಕು. ಸೊ ಅದಾದ ನಂತರ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲಾ ರಾಜ್ಯಗಳು ಕರೆಕ್ಟ್ ಆಗಿರ್ಬೇಕು. ಹಂಗಂತಂದ್ ಹೇಳಿ ಒಬ್ರು ಎಲ್ರಿಗೂ ಹೆಡ್ ಬೇಕು, ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರ ರಾಷ್ಟ್ರಪತಿ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಎಸ್. ಇಲ್ಲಿ ನೋಡ್ರಿ, ಸೊ ರಾಷ್ಟ್ರಪತಿ ಅಂತಂದ್ ಹೇಳಿದ್ವಿ. ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿ ಯಾರಾಗಿದ್ರು? ಸೊ ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿ ಯಾರಾಗಿದ್ರು? ಯಾರ ಸರ್? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸೊ ಇವ್ರು ಇನ್ನೊಂದು ಕೂಡ ಏನೋ ಆಗಿದ್ರು, ಸಂವಿಧಾನದ ಅಧ್ಯಕ್ಷರು ಕೂಡ ಆಗಿದ್ರ. ಸಂವಿಧಾನವನ್ನ ರಚನೆ ಮಾಡೋಕೆ ಇದ್ ಮಾಡಿದ್ರಲ್ಲ, ಸೊ ಅದರದ್ದು ಕೂಡ ಇವ್ರು ಅಧ್ಯಕ್ಷರಾಗಿದ್ರು. ಸಂವಿಧಾನ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ರಲ್ಲ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಅಂತಂದ್ ಹೇಳ್ತೀವಿ. ವೆರಿ ಗುಡ್. ಅದಾದ ನಂತರ ಎಸ್ ರಾಧಾಕೃಷ್ಣನ್ ಅಂತಂದ್ ಹೇಳಿದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತಂದ್ ಹೇಳ್ತೀವಿ. ಇವ್ರೇನು, ಸ್ವಲ್ಪ ಕೆಮ್ಮೈತ, ಅಡ್ಜಸ್ಟ್ ಮಾಡ್ಕೊಳ್ರಿ ಇವತ್ತ. ಎಸ್, ಏನಂತ ಹೇಳ್ತೀವಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರಿಗೆ. ವೆರಿ ಗುಡ್ ಸರ್. ಇವ್ರದ್ದು ಹುಟ್ಟಿದ ಹಬ್ಬವನ್ನ ಸೆಪ್ಟೆಂಬರ್ 5ನೇ ತಾರೀಕನ್ನ ನಾವ್ ಏನಂತ ಕರಿತೀವಿ ಅಂದ್ರ ಶಿಕ್ಷಕರ ದಿನಾಚರಣೆ ಅಂತ ಕರಿತೀವಿ. ಏನಂತ ಕರಿತೀವಿ? ಶಿಕ್ಷಕರ ದಿನಾಚರಣೆ. ಅದಾದ ನಂತರ ಎಸ್ ರಾಧಾಕೃಷ್ಣನ್ ಅವ್ರು ಏನಾಗಿದ್ರು ಅಂತಂದ್ ಹೇಳಿದ್ರೆ ಎರಡನೇ ರಾಷ್ಟ್ರಪತಿ ಆಗಿದ್ರ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಏನಂತಂದ್ ಹೇಳಿದ್ರೆ ಎರಡನೇ ರಾಷ್ಟ್ರಪತಿ ಯಾರಾಗಿದ್ರು. ಸೊ ಇಷ್ಟು ಪಾಯಿಂಟ್ ಅನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಅದಾದ ನಂತರ ಸೊ ಇವಾಗ 52 ಏನ್ ಹೇಳುತ್ತೆ, ನಮ್ಗ ಒಬ್ಬರ ರಾಷ್ಟ್ರಪತಿ ಬೇಕಂತಂದ್ ಹೇಳುತ್ತೆ. ಸೊ ಭಾರತದ ರಾಷ್ಟ್ರಪತಿಯನ್ನ ಹೆಂಗ್ ನೇಮಕ ಮಾಡ್ತಾರೆ ನಿಮಗ್ ತಿಳಿದಂಗ್ ಹೇಳ್ರಿ. ಹೆಂಗ್ ನೇಮಕ ಮಾಡ್ತಾರ ಭಾರತ ರಾಷ್ಟ್ರಪತಿಯನ್ನ? ಯಾರ್ ನೇಮಕ ಮಾಡ್ತಾರ? ಹೆಂಗ್ ನೇಮಕ ಮಾಡ್ತಾರ? ನಾವೆಲ್ಲರೂ ಜನರೆಲ್ಲ ಸೇರ್ಬಿಟ್ಟು ಓಟ್ ಹಾಕ್ತೇವೆ, ರಾಷ್ಟ್ರಪತಿ ಇವ್ರ ಅಂತಂದ್ ಹೇಳ್ಬಿಟ್ಟು ಓಟ್ ಹಾಕ್ತೇವೆ. ನಾವು ಓಟ್ ಯಾರಿಗ್ ಹಾಕ್ತಿವಿ? ಲೋಕಸಭೆ ಮತ್ತು ಅದಾದ ನಂತರ ರಾಜ್ಯಸಭೆ ಸದಸ್ಯರನ್ನ ನೇಮಕ ಮಾಡಕ್ ಓಟ್ ಹಾಕ್ತಿವಿ. ಓಕೆ. ವಿಧಾನಸಭೆ, ವಿಧಾನ ಪರಿಷತ್ದವ್ರಿಗೆ ಓಟ್ ಹಾಕ್ತಿವಿ. ಸೊ ಅವ್ರೇನಂತಂದ್ ಹೇಳಿದ್ರೆ MLA MP ಗಳಾಗಿ ಸೆಲೆಕ್ಷನ್ ಆಗ್ತಾರ. ಬಟ್ ಅದ್ರ ನಾವು ರಾಷ್ಟ್ರಪತಿ ಅವ್ರನ್ನ ಸೆಲೆಕ್ಷನ್ ಮಾಡಕ್ ನಾವು ಓಟ್ ಹಾಕಂಗಿಲ್ಲ. ಯಾರು ಓಟ್ ಹಾಕ್ತಾರ ಹೇಳ್ರಿ? ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಸದಸ್ಯರು, ಆಮೇಲೆ ದೆಹಲಿ ವಿಧಾನಸಭೆ, ಆಮೇಲೆ ಪಾಂಡಿಚೇರಿ ವಿಧಾನಸಭೆ. ಸೊ ಇಷ್ಟು ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಷನ್ ಅಲ್ಲಿ MLA MP ಗಳೆಲ್ಲ ಓಟ್ ಹಾಕ್ಬಿಟ್ಟು ರಾಷ್ಟ್ರಪತಿಯನ್ನ ನೇಮಕ ಮಾಡ್ತಾರ. ಇದು ಎಲ್ರಿಗೂ ಕ್ಲಿಯರ್ ಅನ್ರೋ? ಎಲ್ಲಾ ರಾಜ್ಯಗಳದ್ದು ವಿಧಾನ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ದೆಹಲಿ ವಿಧಾನಸಭೆ, ಅದಾದ ನಂತರ ಪಾಂಡಿಚೇರಿ ವಿಧಾನಸಭೆ. ಮೊದಲು ಜಮ್ಮು ಕಾಶ್ಮೀರ ಅಂತಂದ್ ಹೇಳ್ತಿದ್ರು, ಬಟ್ ಅದು ಜಮ್ಮು ಕಾಶ್ಮೀರ ಇವಾಗ ವಿಧಾನಸಭೆ ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ತೆಗೆದು ಹಾಕಿದ್ದಾರೆ. ಹಿಂಗ ಒಂದ್ ಹೇಳ್ಬಿಟ್ರೆ ಲೋಕಸಭೆಯಲ್ಲಿ ಎಷ್ಟು ಜನ ಇದಾರ? ಲೋಕಸಭೆಯ ಗರಿಷ್ಠ ಜನರ ಸಂಖ್ಯೆ ಎಷ್ಟು? ಎಷ್ಟಾಗತ್ತ?
545. ಸೊ ಇವಾಗಿರೋರ್ನ ಹೇಳ್ಬಿಡ್ರಿ, ಟೋಟಲ್ ಗರಿಷ್ಠ ಸಂಖ್ಯೆ ಎಷ್ಟು ಅಂತಂದ್ ಹೇಳಿದ್ರೆ 552. ಬರ್ಕೋಬೇಕದನ್ನೆಲ್ಲ ನೆಕ್ಸ್ಟ್ ನೋಟ್ಸ್ ಮಾಡ್ಕೊಡ್ರಿ, ನಾನು ಕ್ಲಾಸ್ ಹಾಕ್ತೀನಿ. ಲೋಕಸಭೆ ಒಳಗಡೆ ಗರಿಷ್ಠ ಜನ ಎಷ್ಟಿದಾರೆ ಅಂತಂದ್ ಹೇಳಿದ್ರೆ 552 ಜನ ಇದಾರೆ. ಸೊ ಇವಾಗಿರೋರು ಎಷ್ಟು? 543 ಜನ. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ 2 ಜನರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಆಂಗ್ಲೋ ಇಂಡಿಯನ್ಸ್ ಅಂತಂದ್ ಹೇಳಿ ಬರ್ತಾರ. ಸೊ ಅವ್ರನ್ನ ತೆಗೆದು ಹಾಕಿದಾರ. ಸೊ ಅದು ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದ್ ಬರುತ್ತೆ ರಾಜ್ಯಸಭೆ ಅಂತಂದೇಳಿ. ಈ ರಾಜ್ಯಸಭೆಯಲ್ಲಿ ಎಷ್ಟು ಜನ ಇರ್ತಾರ? ರಾಜ್ಯಸಭೆ ಒಳಗಡೆ ಎಷ್ಟು ಜನ ಇರ್ತಾರ? ತಪ್ಪಾಗ್ಲಿ ಏನ್ ಬೇಕಾದಾಗ್ಲಿ ಆನ್ಸರ್ ಹೇಳ್ರಿ ಮೊದ್ಲು. ವೆರಿ ಗುಡ್. ಎಷ್ಟ್ ಜನ ಇರ್ತಾರಪ್ಪ ಅಂತಂದ್ ಹೇಳಿದ್ರೆ 250 ಜನ ಇರ್ತಾರೆ. ಇದ್ರಲ್ಲಿ ನಮಗ್ ಕ್ವಶನ್ ಬಂದವ. ಸೊ 250 ಜನ ಎಲ್ಲಿಂದ ಬರ್ತಾರೋ ಸರ್? ರಾಜ್ಯಗಳಿಂದ, ಆಮೇಲೆ ಕೇಂದ್ರಾಡಳಿತ ಪ್ರದೇಶಗಳಿಂದ ಅಲ್ಲ, ರಾಜ್ಯಗಳಿಂದ, ಕೇಂದ್ರಾಡಳಿತ ಪ್ರದೇಶಗಳಿಂದ, ಆಮೇಲೆ ರಾಷ್ಟ್ರಪತಿಯವರು ನಾಮಕರಣ ಬೇರೆ ಮಾಡ್ತಾರೆ. ರಾಷ್ಟ್ರಪತಿಯವರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ನೇಮಕ ಮಾಡ್ತಾರ. ಸೊ ರಾಷ್ಟ್ರಪತಿಯವರ ನಾಮಕರಣ ಮಾಡಿ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರ ಅಂತಂದ್ ಹೇಳಿದ್ರೆ 12 ಜನ ಸೆಲೆಕ್ಷನ್ ಆಗ್ತಾರೆ. ಓಕೆ, ಇನ್ ಉಳ್ದ ಎಷ್ಟು ಜನ? ಇನ್ ಉಳ್ದವ್ರ ಎಷ್ಟು ಜನ? ಸೊ 12 ಜನ ರಾಷ್ಟ್ರಪತಿಯವರಿಂದ ನೇಮಕರಣ ಆದ್ರ ಆರ್ಟಿಕಲ್ 80 ಪ್ರಕಾರ, ಆರ್ಟಿಕಲ್ 80 ಕ್ಲಾಸ್ 4 ಅಂತಂದ್ ಹೇಳ್ತೀವಿ. ಸೊ ಇದ್ರ ಪ್ರಕಾರ 12 ಜನರನ್ನ ರಾಷ್ಟ್ರಪತಿಯವ್ರ ನೇಮಕ ಮಾಡಿದ್ರ ಅಂದ್ರೆ ಇನ್ 238 ಜನ ಏನದಾರಲ್ಲ, ಈ 238 ಜನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಬರ್ತಾರ. ಈ ಎರಡೂ ಕ್ವಶನ್ಸ್ ಗಳನ್ನ ಕೇಳಿದಾರ. ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಜನ ಬರ್ತಾರ, ರಾಷ್ಟ್ರಪತಿಯವರು ಎಷ್ಟು ಜನ ನಾಮಕರಣ ಮಾಡಿದಾರ ಅಂತಂದೇಳಿ. ಎಲ್ರಿಗೂ ಕ್ಲಿಯರ್ ಏನ್ರ ಪಾಯಿಂಟ್ಸ್ ಗಳು? ನಾನು ಇಲ್ಲಿವರೆಗೂ ಎಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ರೆ ಎಲ್ರು ಕಮೆಂಟ್ ಹಾಕ್ತಾರೆ? ಬೇಗ ಕಮೆಂಟ್ ಹಾಕ್ರಿ, ಪ್ರತಿಯೊಬ್ರು ಕಮೆಂಟ್ ಹಾಕ್ರಿ. ಏನೇನ್ ಹೇಳಿದೇನಲ್ಲ. ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ಡೈರೆಕ್ಟ್ ಆಗಿ 12 ಜನರನ್ನ. ಅದು ಆರ್ಟಿಕಲ್ 80 ಕ್ಲಾಸ್ 4 ಹೇಳ್ತೈತೆ. ಎಸ್, ನೆಕ್ಸ್ಟ್ ನೋಡ್ರಿ ಡಿಸ್ಕಷನ್ ಮಾಡೋಣ ಬಿಡ್ರಿ ಅದನ್ನ. ಎಸ್, ಯಾರ್ ಹೆಂಗ್ ಅವ್ರ ಆಳ್ವಿಕೆ, ಇದೊಂದ್ ಹೇಳ್ರಿ ಇಂಪಾರ್ಟೆಂಟ್. ರಾಷ್ಟ್ರಪತಿಯವರ ಇಲೆಕ್ಷನ್ ಅಲ್ಲಿ ಯಾರು ಇರ್ತಾರ? ನಾನು ಆಗ್ಲೇ ಹೇಳಿದ್ನಲ್ಲ, ರಾಷ್ಟ್ರಪತಿಯವರ ಇಲೆಕ್ಷನ್ ಅಲ್ಲಿ ಯಾರು ಇರ್ತಾರ ಅಂತಂದ್ ಹೇಳಿದ್ರ ಲೋಕಸಭೆ ಇರುತ್ತ, ರಾಜ್ಯಸಭೆ ಇರುತ್ತ. ಈ 12 ಜನರನ್ನ ಬಿಟ್ಟು ಲೋಕಸಭೆ, ರಾಜ್ಯಸಭೆ ಪ್ಲಸ್ ವಿಧಾನಸಭೆ ಇರುತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ದೆಹಲಿ ವಿಧಾನಸಭೆ ಇರುತ್ತ, ಆಮೇಲೆ ಪಾಂಡಿಚೇರಿ ವಿಧಾನಸಭೆ ಇರುತ್ತೆ. ಸೊ ಇವಾಗ ಇಷ್ಟ ನೆನ್ಪಿಟ್ಕೊಳ್ರಿ, ಮತ್ತೇನ್ರ ಬಂದ್ರೆ ನಾನು ನೆಕ್ಸ್ಟ್ ಹೇಳ್ಕೊಡ್ತೇನೆ ನಿಮ್ಗೆ. ಈಗ ಹೆಂಗ್ ಆಯ್ಕೆ ಮಾಡೋದಾಯ್ತು. ಇದಾದ ನಂತರ ನೆಕ್ಸ್ಟ್ ರಾಷ್ಟ್ರಪತಿ ಆಗ್ಬೇಕಂತಂದ್ ಹೇಳಿದ್ರೆ ಕನಿಷ್ಠ ವಯಸ್ಸು ಎಷ್ಟು? ನಾ ಹೋಗ್ಬಿಟ್ಟು ನಾ ರಾಷ್ಟ್ರಪತಿ ಆಗ್ತೇನಂದ್ರೆ ಆಗಕ್ಕಾಗತೈತೇನ್? ನೀವ್ ಹೋಗ್ಬಿಟ್ಟು ರಾಷ್ಟ್ರಪತಿ ಆಗ್ತಂದ್ರೆ ಆಗ ಬರುತ್ತೇನ? ಆಗಂಗಿಲ್ಲ. ಸೊ ಅವ್ರಿಗೆ ಕನಿಷ್ಠ ವಯಸ್ಸು ಎಷ್ಟು ಬೇಕಪ್ಪ ಅಂತಂದ್ ಹೇಳಿದ್ರೆ 35 ವರ್ಷ ಇರ್ಬೇಕು. ಎಷ್ಟಿರ್ಬೇಕು? 35 ವರ್ಷ ಇರ್ಬೇಕು. ಇವಾಗ ಒಂದ್ ನಾನು ಹೇಳ್ಬಿಡ್ತೇನೆ ನೋಡ್ರಿ, ಇವಾಗ ಕರೆಕ್ಟ್ ಆಗಿ ಕೇಳ್ಕೊಳ್ರಿ. ರಾಷ್ಟ್ರಪತಿ, ಗವರ್ನರ್, ಆಮೇದಾದ ನಂತರ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್, ಇವರೆಲ್ಲ ಆಗ್ಬೇಕಂತಂದ್ ಹೇಳಿದ್ರೆ ಇವರಿಗೆ ಕನಿಷ್ಠ ವಯಸ್ಸು 35 ಇರ್ಬೇಕು. ಅದಾದ ನಂತರ ನೆಕ್ಸ್ಟ್ ಲೋಕಸಭೆ ಸದಸ್ಯರಾಗ್ಬೇಕಂತಂದ್ ಹೇಳಿದ್ರೆ 25 ವರ್ಷ. ರಾಜ್ಯಸಭೆದಾಗ್ಬೇಕಂತಂದ್ ಹೇಳಿದ್ರೆ 30 ವರ್ಷ. ಪಂಚಾಯ್ತಿ, ಗ್ರಾಮ ಪಂಚಾಯ್ತಿ ಆಗ್ಬೇಕಂತಂದ್ ಹೇಳಿದ್ರೆ ಪಂಚಾಯ್ತಿ 21 ವರ್ಷ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರದ್ದು ಏಜ್ಗಳು. ಸೊ ಇದನ್ನ ಏನಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಇವರೆಲ್ಲ ದೊಡ್ಡಾರಲ್ಲ, ಅದಕ್ಕೆ 35 ವರ್ಷ. ಸ್ವಲ್ಪ ಸಣ್ಣಾರ್ ಇದ್ರೆ ನಡೀತಿ, ಇದಕ್ಕಿಂತ ಸ್ವಲ್ಪ ಸಣ್ಣಾರ್ ವಯಸ್ಸಾದವ್ರು ಇರ್ತಾರೆ. ಆಮೇಲೆ ಬಾಳ್ ಸಣ್ಣಾರ್, ಇದು ಫುಲ್ ಸಣ್ಣಾರ್ದು. ಆ ತರ ನೆನ್ಪಿಟ್ಕೊಡ್ರಿ. ಕ್ಲಿಯರ್ ಎಲ್ರಿಗೂ?
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದಾದ ನಂತರ ನೆಕ್ಸ್ಟ್ ಬರ್ತೈತಿ ಏನಪ್ಪಾ ಅಂತಂದ್ ಹೇಳಿದ್ರೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತಂದ್ ಹೇಳಿ. ಎಸ್, ಯಾರಪ್ಪ ಅಂತಂದ್ ಹೇಳಿದ್ರೆ ಫಸ್ಟ್ ಯಾರಪ್ಪ ಅಂತಂದ್ ಹೇಳಿದ್ರೆ ಪ್ರತಿಭಾ ಪಾಟೀಲ್ ಅಂತಂದ್ ಹೇಳ್ತೀವಿ. ಫಸ್ಟ್ ಯಾರು? ಪ್ರತಿಭಾ ಪಾಟೀಲ್. ಅದಾದ ನಂತರ ನೆಕ್ಸ್ಟ್ ಇವಾಗ ಸೆಕೆಂಡ್ ಯಾರಿದ್ದಾರೆ? ಇವಾಗ ಫಸ್ಟ್ ಪ್ರತಿಭಾ ಪಾಟೀಲ್ ಆದ್ರು, ಇವಾಗ ಸೆಕೆಂಡ್ ಎರಡನೇ ಮಹಿಳಾ ರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ಎಸ್, ದ್ರೌಪದಿ ಮುರ್ಮು. ಸೊ ಇವಾಗ ಯಾರಿದಾರಪ್ಪ ಅಂತಂದ್ ಹೇಳಿದ್ರೆ ದ್ರೌಪದಿ ಮುರ್ಮು ಇದಾರ. ಇವರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಲೇಡೀಸ್. ಸೊ ಪ್ರತಿಭಾ ಪಾಟೀಲ್ ಫಸ್ಟ್, ಅದಾದ ನಂತರ ಎರಡನೇ ಲೇಡೀಸ್ ಯಾರಂತಂದ್ ಹೇಳಿದ್ರ ಇದು ದ್ರೌಪದಿ ಮುರ್ಮು ಅಂತಂದ್ ಹೇಳ್ತೀವಿ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಈಗ ನಾವು ಏಜ್ ಬಗ್ಗೆ ಹೇಳಿದ್ವಲ್ಲ, ನಾನು ಹೇಳೋದ್ ಮರ್ತ ಇಲ್ಲಿ. ರಾಷ್ಟ್ರಪತಿಯವರು ಏಜ್ ಎಷ್ಟಿರ್ಬೇಕಂತಂದ್ ಹೇಳಿದ್ವಿ? 35 ವರ್ಷ ಇರ್ಬೇಕಂತಂದ್ ಹೇಳಿ. ಆ ಹೇಳುವಂತ ಆರ್ಟಿಕಲ್ ಯಾವುದು ಸಂವಿಧಾನದೊಳಗಡೆ? ಆರ್ಟಿಕಲ್ 58 ಅಂತಂದ್ ಹೇಳ್ತೀವಿ. ಯಾವ ಆರ್ಟಿಕಲ್ ಅಂತಂದ್ ಹೇಳ್ತೀವಿ? ಆರ್ಟಿಕಲ್ 58. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ನನಗೆ ಇವಾಗ ನಾನು ಎಕ್ಸ್ಟ್ರಾ ಹೇಳ್ಕೊಡ್ತೀನಿ ನಿಮ್ಗೆ. ಪ್ರತಿಭಾ ಪಾಟೀಲ್ ಅವ್ರು ಏನಂತಂದ್ ಹೇಳಿದ್ರ 2007ರಿಂದ 2012 ತನಕ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಆಗಿದ್ರು. ಬಟ್ ಅದಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು ಯಾರಿಗಾದ್ರೂ ಗೊತ್ತೈತೆ? ಪ್ರತಿಭಾ ಪಾಟೀಲ್ ಅವ್ರು ಏನಂತಂದ್ ಹೇಳಿದ್ರೆ 2007ರಿಂದ 12 ತನಕ ರಾಷ್ಟ್ರಪತಿ ಆದ್ರಪ್ಪ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅವರು? ರಾಜಸ್ಥಾನದ ಗವರ್ನರ್ ಆಗಿದ್ರು. ಏನಾಗಿದ್ರು? ರಾಜಸ್ಥಾನದ ಗವರ್ನರ್ ಆಗಿದ್ರು ಅವ್ರು ಮೊದಲು. ಅರ್ಥ ಆಯ್ತಾ ಎಲ್ರಿಗೂ? ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರು. ಭಾರತದ ರಾಷ್ಟ್ರಪತಿ ಅಧಿಕಾರಾವಧಿ ಎಷ್ಟ? 5 ವರ್ಷ ಅಂತಂದ್ ಹೇಳ್ತೀವಿ. 5 ವರ್ಷ. ಈಗ ನೋಡ್ರ, ನಿಮ್ಗೊಂದು ನಾನು ಟ್ರಿಕ್ ಹೇಳ್ಕೊಡ್ತೀನಿ. ಹೆಂಗಂತಂದ್ರೆ ಹೇಳಿದ್ರೆ, ಇವಾಗ ಎಲ್ರದ್ದು ಅಧಿಕಾರಾವಧಿ ಎಷ್ಟು ಅಂತಂದ್ ಕೇಳ್ತಾರಲ್ಲ, ಅಧಿಕಾರಾವಧಿ ಎಷ್ಟು ಅಂತಂದ್ರೆ ಎಲ್ಲರದ್ದು ಓನ್ಲಿ ರಾಜ್ಯಸಭೆ ಆಮೇಲೆ ವಿಧಾನ ಪರಿಷತ್ ಇವು ಎರಡದ್ರದ್ದೇ ಏನಪ್ಪಾ ಅಂತಂದ್ ಹೇಳಿದ್ರೆ 6 ವರ್ಷ. ಸೊ ಉಳಿದದ್ದು ಎಲ್ಲ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ 5 ವರ್ಷ ಇರ್ತಾವ. ಕ್ಲಿಯರ್ ಎಲ್ರಿಗೂ? ರಾಜ್ಯಸಭೆ, ವಿಧಾನ ಪರಿಷತ್ ಇವಷ್ಟ 6 ವರ್ಷ, ಉಳಿದ್ದು ಎಲ್ಲ ಏನಂತಂದ್ ಹೇಳಿದ್ರೆ 5 ವರ್ಷ ಇರ್ತಾವ. ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ನೀವೇನ್ ಬೇಕಾದ್ ತಗೊಳ್ರಿ, ಎಲ್ಲಾನು ಏನಂತಂದ್ ಹೇಳಿದ್ರೆ 5 ವರ್ಷ ಇರ್ತಾವ. ಸೊ ಇದನ್ನ ಏನಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಏನೋ ಒಂದು ಡಿಫ್ರೆಂಟ್ ಆಗಿ 2 ಅವಧಿಗೆ ಸೇವೆ ಸಲ್ಲಿಸಿದ ಏಕೈಕ ರಾಷ್ಟ್ರಪತಿ ಯಾರು? ಸೊ ಯಾರಂತಂದ್ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಯಾರಂತಂದ್ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರೇನಂತಂದ್ ಹೇಳಿದ್ರ ರಾಷ್ಟ್ರಪತಿ 2 ಟೈಮ್ ಏನಂತಂದ್ರೆ ರಾಷ್ಟ್ರಪತಿ ಆಗ್ತಾರೆ. ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ 1950ರಿಂದ 1962ವರೆಗೂ ಏನಂತಂದ್ ಹೇಳಿದ್ರೆ ಇವರು ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜೈ ಜವಾನ್ ಜೈ ಕಿಸಾನ್ ಅಂತಂದ್ ಹೇಳಿ ಒಂದು ಘೋಷಣೆಯನ್ನ ನೀಡಿದಂತಹ ಪ್ರಧಾನಿ ಯಾರು? ಎಸ್, ಯಾರಪ್ಪ ಅಂತಂದ್ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಂದ್ ಹೇಳ್ತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಇವ್ರ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡೆಯುತ್ತೆ ಇವ್ರ ಟೈಮಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ. ಕರೆಕ್ಟ್? ಸೊ ಇವರೊಬ್ರು ಪ್ರೆಸಿಡೆಂಟ್, ರಾಷ್ಟ್ರಪತಿನ, ಪ್ರಧಾನಮಂತ್ರಿನ ಇವರು? ಇವರು ರಾಷ್ಟ್ರಪತಿನ ಪ್ರಧಾನಮಂತ್ರಿ? ಇಲ್ಲೇ ಐತಲ್ರು ಪ್ರಧಾನಿ ಅಂತಂದ್ ಹೇಳಿ, ಜೈ ಜವಾನ್ ಜೈ ಕಿಸಾನ್ ಅಂತಂದ್ ಹೇಳಿ. ಸೊ ಒಂದು ಸ್ಲೋಗನ್ ಅನ್ನ ಕೊಟ್ಟಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು ಪ್ರೈಮ್ ಮಿನಿಸ್ಟರ್ ಇದ್ರು, ರಾಷ್ಟ್ರಪತಿ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಕಿರಿಯ ರಾಷ್ಟ್ರಪತಿ ಯಾರು ಅಂತಂದ್ ಹೇಳಿ. ಎಸ್, ಭಾರತದ ಕಿರಿಯ ರಾಷ್ಟ್ರಪತಿ ಯಾರು? ಸೊ ಯಾರಂತಂದ್ ಹೇಳಿದ್ರೆ ನೀಲಂ ಸಂಜೀವ್ ರೆಡ್ಡಿ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ನೀಲಂ ಸಂಜೀವ್ ರೆಡ್ಡಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಯಾರು?
ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ. ಜಾಕೀರ್ ಹುಸೇನ್. ಯಾರಂತಂದ್ ಹೇಳಿದ್ರೆ ಜಾಕೀರ್ ಹುಸೇನ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಪತ್ಕಾಲ ಅಂತಂದ್ ಹೇಳಿದ್ರೆ ಏನಂತಂದ್ ಹೇಳ್ತೀವಿ? ಎಮರ್ಜೆನ್ಸಿ ಅಂತಂದ್ ಹೇಳ್ತೀವಲ್ಲ, ಎಮರ್ಜೆನ್ಸಿ. 1975ರಲ್ಲಿ ಎಮರ್ಜೆನ್ಸಿ ಬಂದಿರುತ್ತೆ. ಅದನ್ನ ಎಮರ್ಜೆನ್ಸಿ ಹೇರಿದವ್ರು ಯಾರು? ಫೋರ್ಸ್ ಮಾಡಿಬಿಟ್ಟು ಇಂದಿರಾ ಗಾಂಧಿ ಹೇರಿರ್ತಾಳ, ಇಂದಿರಾ ಗಾಂಧಿ. ಸೊ ಆ ಟೈಮ್ ಅಲ್ಲಿ ರಾಷ್ಟ್ರಪತಿ ಇದ್ದಂತಹ ಪರ್ಸನ್ ಯಾರು? ಸೊ ಯಾರಿಗಾದ್ರು ಗೊತ್ತಿದೆ ಯಾರಂತಂದ್ ಹೇಳಿದ್ರೆ ಫಕ್ರುದ್ದೀನ್ ಅಲಿ ಮಹಮ್ಮದ್ ಅಂತಂದ್ ಹೇಳ್ತೀವಿ. ಫಕ್ರುದ್ದೀನ್ ಅಲಿ ಅಹಮದ್ ಅವ್ರ ಏನಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಇರ್ತಾರ. ಇಂದಿರಾ ಗಾಂಧಿ ಅವ್ರ ಏನಂತಂದ್ ಹೇಳಿದ್ರೆ ಪ್ರಧಾನ ಮಂತ್ರಿ ಇರ್ತಾರ. ಸೊ ಅವ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಅವರು ಪ್ರಧಾನ ಮಂತ್ರಿ ಇರ್ತಾರ, ಅವರೇ ಇಲೆಕ್ಷನ್ ಗೆದ್ದು ಬಂದಿರ್ತಾರ, ಅವ್ರದ ಪಾರ್ಟಿ ಇರ್ತೈತಿ. ಆ ಪಾರ್ಟಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿದ್ದು ಹೋಗತ್ತ ಅಂತಂದ್ ಹೇಳ್ಬಿಟ್ಟು ಎಮರ್ಜೆನ್ಸಿ ಹೇರ್ತಾರ. ಸೊ ಇದು ಮೇನ್ ರೀಸನ್. ಅದಾದ ನಂತರ ನೆಕ್ಸ್ಟ್ ಈಗ ಎಮರ್ಜೆನ್ಸಿ ಅಂತ ಬಂತು. ಎಮರ್ಜೆನ್ಸಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈಗ ಎಮರ್ಜೆನ್ಸಿ ಅಂತಂದ್ ಹೇಳಿದ್ರ 3 ಟೈಪ್ಸ್ ಬರ್ತಾವ. 3 ಟೈಪ್ಸ್ ಎಮರ್ಜೆನ್ಸಿ ಯಾವ್ಯಾವ? ಒಂದನೇದು ಯಾವ್ದು ಅಂತಂದ್ ಹೇಳಿದ್ರ ರಾಷ್ಟ್ರ ತುರ್ತು ಪರಿಸ್ಥಿತಿ. ಎರಡನೇದು ಯಾವ್ದಪ್ಪ ಅಂತಂದ್ ಹೇಳಿದ್ರ ರಾಜ್ಯ ತುರ್ತು ಪರಿಸ್ಥಿತಿ. ಮೂರನೇದು ಯಾವ್ದಪ್ಪ ಅಂತಂದ್ ಹೇಳಿದ್ರ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಂದ್ ಹೇಳ್ತೀವಿ. ಈಗ ರಾಷ್ಟ್ರ ತುರ್ತು ಪರಿಸ್ಥಿತಿ ಅಂತಂದ್ ಹೇಳಿದ್ರ ಆರ್ಟಿಕಲ್ 352. ಸೊ ಅದಾದ ನಂತರ ರಾಜ್ಯ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 356. ಸೊ ಆರ್ಥಿಕ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 360. ಸೊ ಟೋಟಲ್ ಆಗಿ ಈಗ ರಾಷ್ಟ್ರ ತುರ್ತು ಪರಿಸ್ಥಿತಿ ಎದಕ್ ಬರುತ್ತೆ? ಮೇನ್ ಇಂಪಾರ್ಟೆಂಟ್, ರಾಷ್ಟ್ರ ತುರ್ತು ಪರಿಸ್ಥಿತಿ ಎದಕ್ ಬರುತ್ತೆ? ಈ ಎಲ್ಲಾ ತುರ್ತು ಪರಿಸ್ಥಿತಿಗಳನ್ನ ಹೇರುವಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಓನ್ಲಿ ರಾಷ್ಟ್ರಪತಿ. ರಾಷ್ಟ್ರಪತಿನ ಬಿಟ್ಬಿಟ್ಟು ಯಾರು ಏನಪ್ಪಾ ಅಂತಂದ್ ಹೇಳಿದ್ರ ಎಮರ್ಜೆನ್ಸಿ ಹೇರಕ್ ಆಗಂಗಿಲ್ಲ. ಆ ಪರ್ಸನ್ ಒಬ್ರೇ ಏನಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಹೇರ್ಬೇಕು, ಇಲ್ಲಾಂದ್ರೆ ಯಾರು ಹೇಳಕ್ ಆಗಂಗಿಲ್ಲ. ಇದು ಪಾಯಿಂಟ್ ಎಲ್ರಿಗೂ ಕ್ಲಿಯರ್? ಅದರಲ್ಲಿ ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಅಂತಂದ್ ಹೇಳ್ತೀವಿ, ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಅಂತಂದ್ ಹೇಳ್ತೀವಿ. ಆರ್ಟಿಕಲ್ 352 ಅಂತಂದ್ ಹೇಳ್ತೀವಿ. ಯಾವಾಗ ಒಂದು ಬೇರೆ ದೇಶಗಳು ಯುದ್ಧ ಮಾಡಿದಾಗ, ಬೇರೆ ದೇಶಗಳು ಯುದ್ಧ ಮಾಡಿದಾಗ, ಯುದ್ಧ ಸಂದರ್ಭ. ಇನ್ನೊಂದು ಆಂತರಿಕ ಗಲಭೆಯಾದಾಗ, ಆಂತರಿಕ ಗಲಭೆಯಾದಾಗ, ಸಶಸ್ತ್ರ ದಂಗೆ ಅಂತಂದ್ ಹೇಳ್ತೀವಿ. ಆಂತರಿಕ ಗಲಭೆ, ಸೊ ವೆಪನ್ಸ್ ಗಳನ್ನ ಹಿಡ್ಕೊಂಡ್ ಎಲ್ಲಾದ್ರೂ ಗಲಭೆ ಆಯ್ತು ಅಂತಂದ್ ಹೇಳಿದ್ರೆ ಅಂತ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಬರ್ತೈತೆ. ಈ ಪಾಯಿಂಟ್ ಅನ್ನ ಕ್ಲಿಯರ್ ಇಟ್ಕೊಟ್ರು. ಬಟ್ ಆದ್ರೆ ಇಂದಿರಾ ಗಾಂಧಿ ಅವ್ರ ಏನ್ ಮಾಡ್ತಾರ, ತಮ್ಮ ಪಾರ್ಟಿ ಸೋಲುತ್ತಂತಂದ್ ಹೇಳ್ಬಿಟ್ಟು 1975ರಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ತುರ್ತು ಪರಿಸ್ಥಿತಿ ಇರ್ತಾರೆ. ಅದು ನಾಟ್ ಗುಡ್. ಇಷ್ಟ ನೆನ್ಪಿಟ್ಕೊಡ್ರಿ. ಇನ್ನು ಸೆಕೆಂಡ್ ಏನಂತಂದ್ ಹೇಳಿದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಅನ್ಕೊಳ್ಳೋಣ. ರಾಜ್ಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ 356. ಇದು ಎದಕ್ ಬರುತ್ತ? ಓಕೆ, ಸೂಪರ್ ಅಪ್ಪ. ಫಸ್ಟ್ ಟೈಮ್ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಎಲ್ಲಿ ಹೇರಿದ್ರಪ್ಪ ಅಂತಂದ್ ಹೇಳಿದ್ರೆ ಪಂಜಾಬ್ ರಾಜ್ಯದೊಳಗಡೆ ಹೇರ್ತಾರ. ಒಂದು ರಾಜ್ಯ ಏನಪ್ಪಾ ಅಂತಂದ್ ಹೇಳಿದ್ರೆ ತುರ್ತು ಪರಿಸ್ಥಿತಿ ಬರ್ಬೇಕಂತಂದ್ ಹೇಳಿದ್ರೆ ಕಾರಣ ಏನು? ಎದ್ರ ಸಂಬಂಧ ಹೇರ್ತಾರ? ಸುಮ್ ಹೇರ್ತಾರನ? ಇದಕ್ಕೊಂದು ಪ್ರೊಸೆಸ್ ಐತೆ, ನಾ ಹೇಳ್ಕೊಡ್ತೇನೆ. ಈಗ ಎಕ್ಸಾಂಪಲ್ ನಮ್ದು ರಾಜ್ಯ ತಗೊಳ್ರಿ. ನಮ್ ರಾಜ್ಯದೊಳಗಡೆ ಈಗ ಏನೈತಿ, ಕಾಂಗ್ರೆಸ್ ಪಾರ್ಟಿ ಐತೆ. ಇವ್ರು ಯಾರನ್ನದ ಅನ್ಕೋಣ, ಇವ್ರು ನಮಗ್ ಬೇಡ, ಇವ್ರ ಪಾರ್ಟಿಗಳು ಬೇಡ, ಸುಮ್ನೆ ತೆಲ್ಲಿ ಟೆನ್ಷನ್ ಆಗ್ಬಿಡೈತಿ. ಈಗ ನಮ್ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ರಾಜಕಾರಣಿಗಳು ಇರ್ತಾರ. ಸೊ ಯಾವುದೋ ಒಂದು ಎಕ್ಸ್ ಪಾರ್ಟಿ, ನಂದ ಅನ್ಕೊಡ್ರಿ, ನಂದ ಪಾರ್ಟಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗೆದ್ದು ಬಂದೈತೆ. ಅದಾದ ನಂತರ ನಿಂದೊಂದು ಪಾರ್ಟಿ ಐತೆ, ನಿಂದೇನಪ್ಪಾ ಅಂತಂದ್ ಹೇಳಿದ್ರೆ ಅಪೋಸಿಷನ್ ದಾಗ ಇದೀನಿ. ಆಕ್ಚುಲಿ ನಾ CM ಆಗ್ಬೇಕಿತ್ತು, ನೀ ಬಿಡಂಗಿಲ್ಲ. ನನ್ನ MLAಗಳನ್ನೆಲ್ಲ ನೀ ಕೊಂಡು ತಗೊಂತಿ. ಹಂಗಂತ ನಾ ಸುಮ್ಮನೆ ಇರ್ತೇನೆ, ನಿನ್ನ MLAಗಳು ನಾ ಕೊಂಡು ತಗೋತಾನ. CM ಸ್ಥಾನ ಉಂಡಾಕ ಬಿಡಂಗಿಲ್ಲ. ಇವಾಗ ಯಾರ ನಾ CM ಆಗ್ತಾನ, ಒಂದ್ ವಾರದಾಗ ಅಂತಂದ್ ಹೇಳಿದ್ರೆ ಕೆಳಗೆ ಇಳಿಸ್ಬಿಡ್ತೇನೆ ನೀವು MLAಗಳನ್ನ ತಗೊಂಡು. ಮತ್ ಬೇರೆದಾಗ ಯಾವ್ರೆ CM ಬರ್ತಾನ, ಅವನು ಕೆಳಗಡೆ ಇಳಿಸ್ತಾರೆ. ಸೊ ಈ ತರ ಹಿಂಗ್ ಇವ್ರ ಜಗಳ ಮಾಡಕತ್ರ ಅಂತಂದ್ ಹೇಳಿದ್ರ ಒಬ್ಬರನ್ನ CM ನ ನೇಮಕ ಮಾಡಕ ಅಥವಾ ಒಂದು ಕ್ಯಾಬಿನೆಟ್ ನ ನೇಮಕ ಮಾಡಕ್ ಆಗಂಗಿಲ್ಲ. ಇವ್ರಿಬ್ರು ನೇಮಕ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ರಾಜ್ಯದ ಆಡಳಿತ ಏನಾಗತ್ತ, ಕುಸಿದೋಗುತ್ತ. ಆಡಳಿತದ ಯಂತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ನಡೆಯಂಗಿಲ್ಲ, ಆಡಳಿತ ನಡೆಯಂಗಿಲ್ಲ. ಸೊ ಇಂಥ ಟೈಮ್ ಅಲ್ಲಿ ಇದನ್ನೆಲ್ಲಾ ನೋಡ್ತಿರ್ತಾರ. ಯಾರು ನೋಡ್ತಿರ್ತಾರ? ರಾಜ್ಯದ ಪ್ರಥಮ ಪ್ರಜೆ ಯಾರ? ಗವರ್ನರ್ ನೋಡ್ತಿರ್ತಾನ. ಈ ಗವರ್ನರ್ ಇದ್ದಾವೇನಪ್ಪಾ ಅಂತಂದ್ ಹೇಳಿದ್ರೆ ಈ ಹೊಲಸೊಳ ಮಕ್ಳು ಇವ್ರ ಬಡದಾಡ್ ಜಗಳಾಡ್ ಸಾಯಕತ್ತಾರು, ನಾ CM ನೀ CM ಅಂತಂದ್ ಹೇಳಿ. ಹಿಂಗಾದ್ರ ಈ ರಾಜ್ಯದ ಆಡಳಿತ ಯಂತ್ರ ಸುಧಾರಣೆ ಆಗಂಗಿಲ್ಲ ಅಂತಂದೇಳಿ ಈ ಗವರ್ನರ್ ಇದ್ದಾವೇನಪ್ಪಾ ಅಂತಂದ್ ಹೇಳಿದ್ರೆ ಯಾರಿಗ್ ಹೇಳ್ತಾನ? ರಾಷ್ಟ್ರಪತಿ ಅವರಿಗೆ ಹೇಳ್ತಾರ. ಆ ರಾಷ್ಟ್ರಪತಿ ಇಷ್ಟ ಹೇಳಿದ ತಕ್ಷಣ
ಅವ್ರು ಬಂದ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಆ ರಾಜ್ಯದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರ. ಅವಾಗ ವಿಧಾನಸಭೆಯಲ್ಲಿ ಏನೇನ್ ಇಲೆಕ್ಷನ್ ಆಗಿರುತ್ತೆ ಎಲ್ಲಾನು ಹೋತು, ಯಾವ ಪಾರ್ಟಿಗೆ ಇದಿರ್ತೋ ಆ ಪಾರ್ಟಿನೂ ಹೋಯ್ತು, ವಿಧಾನ ಪರಿಷತ್ ಇದ್ರ ವಿಧಾನ ಪರಿಷತ್ತು ಹೋಯ್ತು, ಎಲ್ಲಾ ಹೋಯ್ತು. ರಾಷ್ಟ್ರಪತಿಯವರು ಎಲ್ಲಿವರೆಗೂ ತುರ್ತು ಪರಿಸ್ಥಿತಿ ಹೇರ್ತಾರ ಅಲ್ಲಿವರೆಗೂ ರಾಷ್ಟ್ರ ತುರ್ತು ಪರಿಸ್ಥಿತಿ ಐತಿ. ಅವಾಗ ಯಾರ ಆಳ್ವಿಕೆ ನಡೆಸ್ತಿರ್ತಾರ, ಗವರ್ನರ್ ಆಳ್ವಿಕೆ ನಡೆಸ್ತಿರ್ತಾನ. ಅದಾದ ನಂತರ ನೆಕ್ಸ್ಟ್ ಓಕೆ ಈ ರಾಜ್ಯದ ಮೇಲೆ ಈಗ ಸಾಕ ಅಂತಂದ್ ಹೇಳ್ಬಿಟ್ಟು ಎಲ್ಲಾ ಸರಿ ಹೊಂದೈತಿ ಅಂತಂದ್ ಹೇಳಿದ ತಕ್ಷಣ ರಾಷ್ಟ್ರಪತಿ ಅವ್ರು ತೆಗೆದಾಕ್ತಾರ. ಅವಾಗ ಏನ್ ಮಾಡ್ಬೇಕು, ನಾ ಸಿಎಂ ನೀ ಸಿಎಂ ಅಲ್ಲ, ಮತ್ ಹೊಳ್ಳಿ ಇಲೆಕ್ಷನ್ ನಡಿತೈತಿ. ಮತ್ ರಿಟರ್ನ್ ಏನಪ್ಪಾ ಅಂತಂದ್ರೆ ಹೊಳ್ಳಿ ಇಲೆಕ್ಷನ್ ನಡಿತೈತಿ. ಸೊ ಅದಕ್ಕೋಸ್ಕರ ರಾಜ್ಯದ ಮೇಲೆ ತುರ್ತು ಪರಿಸ್ಥಿತಿ ಹಾಕೋದು ತುಂಬಾ ಕಷ್ಟ ಆಗತ್ತೆ, ಬಿಟ್ಕೊಡಂಗಿಲ್ಲ. ಸೊ ಎಲ್ರಿಗೂ ಅರ್ಥ ಆಯ್ತಾ ಈ ಪ್ರೊಸೆಸ್ ಎದಕ್ ಹೇರ್ತಾರ ಅಂತಂದ್ ಹೇಳಿ ಅರ್ಥ ಮಾಡ್ಕೊಳ್ರಿ ಮೊದಲು. ಸುಮ್ಮ ಹೇಳೋದಲ್ಲ, ರಾಜ್ಯ ತುರ್ತು ಪರಿಸ್ಥಿತಿ ಎದಕ್ ಬರುತ್ತೆ ಅಂತಂದ್ ಹೇಳಿ ಗೊತ್ತಾಯ್ತಾ? ಈ ರೀಸನ್ ಬರುತ್ತೆ. ಎದಕ್ಕಂತಂದ್ ಹೇಳಿದ್ರ ನಮ್ಮ ಎಮ್ ಎಲ್ ಎಗಳ ನಿಮ್ ಎಮ್ ಎಲ್ ಎಗಳ ಹೊಡೆದಾಡ್ತಿರ್ತಾರ, ಅದ್ರ ಸಮ ನನ್ ಸಿ ಎಂ ಮಾಡಕ್ ನೀವ್ ಬಿಡಂಗಿಲ್ಲ, ನಿನ್ ಸಿ ಎಂ ಮಾಡಕ್ ನಾ ಬಿಡಂಗಿಲ್ಲ. ಇದಾದ ನಂತರ ನೆಕ್ಸ್ಟ್ ಥರ್ಡ್ ಒನ್ ಬರುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಂದ್ ಹೇಳ್ತೀವಿ. ಆರ್ಥಿಕ ತುರ್ತು ಪರಿಸ್ಥಿತಿ, ಆರ್ಥಿಕತೆ ಅಂತಂದ್ ಹೇಳಿದ್ರೆ ಏನು, ಹಣ. ಹಣ ಅಂತಂದ್ ಹೇಳಿದ್ರೆ ಆರ್ಥಿಕತೆ. ನಾನು ನಿಮ್ಮಂಗ ಹೇಳ್ತೇನೆ. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 360 ಅಂತಂದ್ ಹೇಳ್ತೇವೆ. ಇಂಡಿಯಾದಲ್ಲಿ ಹಣದ ಅಥವಾ ಆರ್ಥಿಕತೆ ಕುಸಿತು ಅಂತಂದ್ ಹೇಳಿದ್ರೆ, ದಿಕ್ಕಾಪಾಲ ಆಯ್ತಂತಂದ್ ಹೇಳಿದ್ರ, ಈಗ ನಮ್ದು ಪಾಕಿಸ್ತಾನ ಆಗೈತಲ್ಲ, ಪಾಪ ಅದ್ರದ್ ಪರಿಸ್ಥಿತಿ ಕೆಟ್ಟ ಹೋಗೈತೆ. ಪಾಕಿಸ್ತಾನ್ ಸಪೋರ್ಟ್ ಮಾಡಕತ್ತಿಲ್ಲ, ಅವ್ರವ್ರದ ಒಂದ್ ಡ್ಯಾಮ್ ಹೊಡೆದ್ಬಿಟ್ಟು ಅಂತಂದ್ ಹೇಳಿದ್ರೆ ಮುಳಿಸಾತಾವ, ಯುದ್ಧ ಮಾಡಕ್ ಬರ್ತಾರ ಅವ್ರು. ಮತ್ ಕರೆಕ್ಟ್ ಅಲ್ಲನ್ರ, ಎಲ್ರಿಗೂ ಸಪೋರ್ಟ್ ಮಾಡ್ಕೋತ ಇದು ಮಾಡ್ಕೋತ. ಇಲ್ಲಿ ನೋಡ್ರಿ, ಇಲ್ಲಿ ಜಮ್ಮು ಕಾಶ್ಮೀರದಾರ, ಪಂಜಾಬ್ದಾರ, ಹರಿಯಾಣದಾರ ಇಲ್ಲಿ ನಿಂತ್ಕೊಂಡು ಎಲ್ಲಾರು ಹುಚ್ಚಿ ಹೋದ್ರ ಅಂತಂದ್ ಹೇಳಿದ್ರೆ ಇಲ್ಲಿ ಎಲ್ಲ ಪ್ರವಾಹ ಬಂದ್ ಏನಂತಂದ್ ಹೇಳಿದ್ರೆ ಸತ್ ಹೋಗ್ತಾವ. ಇನ್ನು ನೀರ್ ನದಿಗಳು ನೀರ್ ಬಿಡೋದು ಬೇರೆ ಅದು. ಬಿಹಾರದಾರ ಕೊಡಿರ್ಬೇಕಂದ್ರೆ, ಬಿಹಾರದ ಗೊತ್ತೈತಿಲ್ಲ, ಎಲ್ಲಾ ವಿಡಿಯೋಸ್ಗಳು ನೋಡ್ತೀರಿ ನೀವು. ರೋಡ್ ಮೇಲೆ ಕೈ ಇಟ್ರ ಅಂತಂದ್ ಹೇಳಿದ್ರ ರೋಡ ಗಾಯಬ್, ರೋಡ ಗಾಯಬ್. ರೋಡ್ ಮೇಲೆ ಡಾಂಬರ್ ಸಗಟ್ ಬಿಡಂಗಿಲ್ಲ ಅವ್ರು. ಅವ್ರು ಯಾಕೆ ಹೇಳ್ತಾರ ಅಂತಂದ್ ಹೇಳಿದ್ರೆ ಯಾವ್ದು ಚಲೋತಂಗೆ ಮಾಡಿರಂಗಿಲ್ಲ ರಾಜಕಾರಣಿಗಳು, ಅದನ್ನ ಗಾಯಬ್ ಮಾಡ್ತಾರಂತವ್ರು. ನಾನು ಆಕ್ಚುಲಿ ನನ್ನ ಫ್ರೆಂಡ್ಸ್ ಗಳಿದಾರ ವರ್ಕ್ ಮಾಡಕ್, ಹೇಳ್ತಾರ ಒಂದ್ ರೋಡ್ ಹಾಕಿರ್ತಾರ, ಅದು ಕರೆಕ್ಟ್ ಆಗಿ ಹಾಕಿರಂಗಿಲ್ಲ. ಸೊ ರಾತ್ರಿ ಬಂದ್ ಅವ್ರು ಇದು ಮುಂಜಾನೆ ಸಂಜೆ ತಕ ಹಾಕಿರ್ತಾರ, ರಾತ್ರಿಗೆ ಅಂತಂದ್ ಹೇಳಿದ್ರೆ ಅದು ಗಾಯಬ್, ತುಡುಗ್ ಮಾಡ್ಕೊಂಡ್ ಹೋಗ್ಬಿಟ್ಟಿರ್ತಾರೆ. ಯಾಕಂತಂದ್ ಹೇಳಿದ್ರೆ ಅದು ಚಲೋ ಆಗಿಲ್ಲ, ಮತ್ತ ಅವ್ರು ರಿಟರ್ನ್ ಹೊಳ್ ಹಾಕ್ಬೇಕು. ಎಲ್ಲಾ ರಾಜಕಾರಣಿಗಳು ಹಂಗ್ ಮಾಡ್ತಾರಂತ. ಅಲ್ಲಿ ಒಂದ್ ಯಾವ್ದಾದ್ರು ಏನಾದ್ರು ಒಂದು ದೊಡ್ಡ ಟ್ಯಾಂಕರ್ ಅದು ಇದು ಸಾಲಿ ಗಿಲಿ ಕಟ್ಸಿದ್ರು, ಸಾಲಿ ಗಿಲಿ ಕಟ್ಸಿದ್ರೆ ಚಲೋ ಆಗಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಎಲ್ಲಾ ಇಟ್ಟಂಗಿಗಳನ್ನ ತೊಗೊಂಡ್ ಹೋಗ್ಬಿಡ್ತಾರಂತ, ಹಂಚ್ಗಳ ಇಟ್ಟಂಗಿಗಳು ತೊಗೊಂಡ್ ಹೋಗ್ಬಿಡ್ತಾರ. ರಾತ್ರಿ ಕುಲಾನ ಪೊಲೀಸ್ ಸ್ಟೇಷನ್ಗಳು ಸಗಡೆ ಇರಂಗಿಲ್ಲ ಅಲ್ಲಿ. ಸೊ ಅದು ಏನಂತಂದ್ ಹೇಳಿದ್ರೆ ಬಿಹಾರದಾಗೇನ್ ಅಂತ ಬಿಹಾರದವ್ರನ್ನ ಬಿಟ್ರ ಅಂತಂದ್ ಹೇಳಿದ್ರೆ ಪಾಕಿಸ್ತಾನದಾಗ ಏನ್ ಉಳಿದೈತಿ, ಎಲ್ಲಾರನ್ನ ಬಡ್ಕೊಂಡ್ ಬರ್ತಾರ. ಸೊ ಅದು ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಬ್ಲಮ್. ಇವಾಗಿಂದ ಹೆಂಗಾಗತೈತಪ್ಪ ಅಂತಂದ್ ಹೇಳಿದ್ರ, ಈ ಎಲ್ಲಾ ರಾಜಕಾರಣಿಗಳು ಏನ್ ಮಾಡತ್ತಾರ ಅಂತಂದ್ ಹೇಳಿದ್ರ, ತಮಗೋಸ್ಕರ ತಮ್ದು ಅಧಿಕಾರ ಬರ್ಬೇಕು, ತಾವು ಹೆಂಗ್ ಏನ್ ಮಾಡ್ತಾರೋ ಗೊತ್ತಿಲ್ಲ, ತಮ್ಗೆ ಏನ್ ಬೇಕು ಅನ್ನೋದು ಗೊತ್ತಿಲ್ಲ. ಈ ರೀಸನ್ಗೋಸ್ಕರ, ಅವ್ರಿಗೋಸ್ಕರ ಅದಾದ ನಂತರ ನೆಕ್ಸ್ಟ್ ಎಷ್ಟೋ ಮೀಸಲಾತಿ ಕೊಡೋದು, ಎಷ್ಟೋ ಜಾತಿಗಳನ್ನ ಮೇಲ್ ಕಟ್ಟೋದು, ಎಷ್ಟೋ ಜಾತಿಗಳನ್ನ ಕೀಳಾಗಿ ನೋಡೋದು, ಇಷ್ಟೆಲ್ಲಾ ಮಾಡ್ತಿದಾರ. ಪರವಾಗಿಲ್ಲ, ಅಷ್ಟಾದ್ರೂ ಕೂಡ ಅವ್ರು ಏನಂತಂದ್ ಹೇಳಿದ್ರೆ ಮತ್ ಎದ್ರ ಮೇಲ್ ಕಣ್ ಅಂತಂದ್ ಹೇಳಿದ್ರ ಎಕ್ಸಾಮ್ಸ್ ಮೇಲ್ ಕಣ್ಗಳು. ಎಕ್ಸಾಮ್ಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ರೊಕ್ಕ ತಗೊಳದ, ಅದಾದ ನಂತರ ಎಕ್ಸಾಮ್ಸ್ ಗಳನ್ನ ಕರೆಕ್ಟ್ ಆಗಿ ನಡ್ಸಂಗಿಲ್ಲ. ಈಗ ನಾನೊಂದ್ ಮಾತು ಹೇಳ್ತೀನಿ ನಿಮ್ಗ, ಒಂದೊಂದು ಎಕ್ಸಾಮ್ ಥಿಂಗ್ಸ್ ಗಳಿಗೆ ಏನಾಗತ್ತ ಅಂತಂದ್ ಹೇಳಿದ್ರೆ, ನೀವೆಲ್ಲಾದ್ರೂ PC ಎಕ್ಸಾಮ್ ಹಾಕ್ತಿರಲ್ಲ, ಪಿ ಸಿ ಎಕ್ಸಾಮ್ ಹಾಕ್ತಿರಿ. PC ಎಕ್ಸಾಮ್ ಹಾಕೋತ್ನಾಗ ನೀವ್ ಎಷ್ಟು ಫೀಸ್ ಕೊಡ್ತೀರಿ? PC ಎಕ್ಸಾಮ್ ಹಾಕೋತ್ನಾಗ ಎಷ್ಟು ಫೀಸ್ ಕೊಡ್ತಾರ? ಫೀಸ್ ಎಷ್ಟು ಕೊಡ್ತಾರೆ? 100 ರೂಪೀಸ್ ಕೊಡ್ತಾರಲ್ಲ. PC ಎಕ್ಸಾಮ್ ಫೀಸ್ ಎಷ್ಟು ಕೊಡ್ತಾರೋ ಅಲ್ಲಿ ಅಪ್ಲಿಕೇಶನ್ ಹಾಕೋತ್ನಾಗ 1K ಕೊಡ್ತೀರಿ. ಆನ್ಲೈನ್ ಚಲನ್ ಎಷ್ಟು ಕಟ್ತೀರಿ? 100 ರೂಪೀಸ್ ಅಲ್ಲ. ಓಕೆ SSC ಅನ್ಕೊಂಡ್ರು, 100 ಅನ್ಕೊಂಡು ಟೋಟಲ್ ಆಗಿ ಒಂದ್ 3 ಲಕ್ಷ 4 ಲಕ್ಷ ಬರೀತಾರ, 4 ಲಕ್ಷ ಜನ ಬರೀತಾರ. ಇಂಟು 100 ಮಾಡ್ರಿ. ಸೊ ಎಷ್ಟ್ ರೊಕ್ಕ ಬರ್ದೈತ್ ನೋಡ್ರಿ. ಅದಾದ ನಂತರ ಈ ಎಕ್ಸಾಮ್ ಅವ್ರು ಕ್ಯಾನ್ಸಲ್ ಮಾಡ್ಬಿಡ್ತಾರ, ಮುಗ್ದೋತ್. ರೊಕ್ಕ ಎಷ್ಟು ಗೋಳೆ ಆಗತ್ತೆ? ಇಂತ ಒಂದೊಂದು ವರ್ಷದಾಗ ಒಂದ್ 10 ಎಕ್ಸಾಮ್ ಮಾಡ್ರ ಅಂತಂದ್ ಹೇಳಿದ್ರೆ ರೊಕ್ಕ ಎಷ್ಟು ಗೋಳೆ ಆಗ್ತೈತಿ? ಕೋಟಿ ಗಂಟ್ಲೆ ಹೋಗ್ತೈತಿ, ನೀವ್ ಯಾರಿಗೂ ಗೊತ್ತಿಲ್ಲ ಅಷ್ಟ. ಇದನ್ನು ಕೂಡ ಏನ್ ದಂಧೆ ಹಿಡ್ಕೊಂಡಾರ ಅವ್ರು, ಏನ್ ಮಾಡಕ್ ಬರಂಗಿಲ್ಲ. ಬಟ್ ಯಾವಾಗ ಎಲ್ಲಾರು ಹುಡುಗರು ರೊಚ್ಚಿಗೆ ಹೇಳ್ತಾರ, ಎಲ್ಲಾ ವಿದ್ಯಾರ್ಥಿಗಳು ಯಾವಾಗ ರೊಚ್ಚಿಗೆ ಹೇಳ್ತಾರ,
ಯಾವಾಗ ಈಗ ನೇಪಾಳ ಆಗೈತಲ್ಲ, ನೇಪಾಳದಾಗ ಆಗತೈತಲ್ಲ, ಎಲ್ಲಾ ಹುಡುಗರು ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಇಡೀ ಪ್ರೈಮ್ ಮಿನಿಸ್ಟರ್ನ ಚೇಂಜ್ ಮಾಡಿ ಹೋಗೋದ್ರ. ಆ ತರ ಎಲ್ಲಾದ್ರೂ ಎಲ್ಲಾ ಹುಡುಗರು ಎದ್ದು ಬಿಟ್ಟು ಎಲ್ಲಾ ಕಡೆ ಕಲ್ಲು ಹೋಗೋದು ಎಲ್ಲಾ ಒಡ್ಕೊತ್ ಹೋದ್ರ ಅಂತಂದ್ ಹೇಳಿದ್ರ ಅವಾಗ ಇವರ ರೋಡಿಗೆ ಬರ್ಬೇಕಾದಿತ್ತು ಒಂದ್ಸರಿ. ಸೊ ಆ ಸಿಚುವೇಶನ್ ಬರ್ಬೋದು ಮುಂದ, ಅದು ಬಿಟ್ಟಿದ್ದವ್ರಿಗೆ. ಸೊ ಈ ರೀತಿಯಾಗಿ ನಾವೇನ್ ಹೇಳತ್ತಿದ್ವಿ, ಆರ್ಥಿಕ ತುರ್ತು ಪರಿಸ್ಥಿತಿ ಹೇಳತ್ತಿದ್ವಿ. ಸೊ ಎಲ್ಲಾದ್ರೂ ದಿವಾಳಿ ಆಯ್ತು, ಆರ್ಥಿಕತೆ ದಿವಾಳಿ ಆಯ್ತು ಅಂತಂದ್ ಹೇಳಿದ್ರ ಆ ಟೈಮಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಬರುತ್ತಾ. ಸೊ ಅದು ಆರ್ಟಿಕಲ್ 360 ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ ಪಾಯಿಂಟ್? ನಾವು ಸ್ಟಡಿ ಮಾಡೋಣ, ಬ್ಯಾಡ್ ಇಂತದಲ್ಲ, ಏನಾದ್ರೂ ಮಾಡ್ಕೊಂಡ್ ಹೋಗಿ. ಎಸ್, ನೆಕ್ಸ್ಟ್ ನೋಡ್ರಿ, ಭಾರತದ ರಾಷ್ಟ್ರಪತಿಗೆ ವಿಸರ್ಜಿಸಲು ಅಧಿಕಾರವಿದೆ ಅಂತಂದ್ ಹೇಳಿದಾರೆ. ಸೊ ಏನನ್ನ ಅವ್ರು ವಿಸರ್ಜಿಸಬಹುದು, ಯಾರನ್ನ ತೆಗೆದುಹಾಕ್ಬಹುದು? ಸೊ ನಾನು ಆಗ ಹೇಳದ್ನಲ್ಲ, ಗವರ್ನರ್ ಅವ್ರು ಇವ್ರು ಬಂದ್ರಂತಂದ್ರೆ ವಿಧಾನಸಭೆ ಎಲ್ಲ ಹೋಗ್ತಾವ ಅಂತಂದ್ ಹೇಳಿದ್ನಲ್ಲ, ಸೇಮ್ ಹಂಗ ಇಲ್ಲೂ ಕೂಡ ಏನಂತಂದ್ರೆ ರಾಷ್ಟ್ರಪತಿಯವರು ಲೋಕಸಭೆಯನ್ನ ತೆಗೆದಾಕ್ಬಹುದು ಅಂತಂದೇಳಿ. ಯಾವಾಗ ಹೋಗ್ತೈತೆ? ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಹೋಗ್ತೈತಿ. ಈಗ ಸ್ಟೇಟ್ ಎಮರ್ಜೆನ್ಸಿ ಬಂತಂದ್ರೆ ವಿಧಾನಸಭೆ ಹೋಗುತ್ತಾ, ನ್ಯಾಷನಲ್ ಎಮರ್ಜೆನ್ಸಿ ಬಂತಂದ್ರೆ ಲೋಕಸಭೆ ಡಿಸಾಲ್ವ್ ಆಗ್ತೈತಿ. ಅದಾದ ನಂತರ ನೆಕ್ಸ್ಟ್ ಇಲೆಕ್ಷನ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ರಾಷ್ಟ್ರಪತಿಯವರು ಏನಪ್ಪಾ ಅಂತಂದ್ರೆ ಸಂವಿಧಾನದ ವಿರುದ್ಧವಾಗಿ ಏನಾದ್ರು ವರ್ಕ್ ಮಾಡಿದ್ರು ಅಂತಂದ್ರೆ, ಸಂವಿಧಾನದ ವಿರುದ್ಧವಾಗಿ ಏನಾದ್ರು ವರ್ಕ್ ಮಾಡಿದ್ರು ಅಂತಂದ್ ಹೇಳಿದ್ರೆ ಅವಾಗ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಅವ್ರನ್ನ ತೆಗೆದಾಕತ್ತ. ಇಂಪೀಚ್ಮೆಂಟ್ ಅಂತಂದ್ ಹೇಳ್ತೀವಿ, ಮಹಾಭಿಯೋಗ ಅಂತಂದ್ ಹೇಳಿ, ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಅಂತಂದ್ ಹೇಳ್ತೀವಿ. ಅದನ್ನ ಹೇಳುವಂತ ಆರ್ಟಿಕಲ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 61 ಅಂತ ಹೇಳ್ತೀವಿ. ಆರ್ಟಿಕಲ್ 61 ಪ್ರಕಾರ ರಾಷ್ಟ್ರಪತಿಯವರು ಸಂವಿಧಾನದ ವಿರುದ್ಧವಾಗಿ ಏನಾದ್ರು ಕೆಲಸ ಮಾಡಿದ್ರ ಅಂತಂದ್ರೆ ಸೊ ಅವ್ರನ್ನ ಇಂಪೀಚ್ಮೆಂಟ್ ಮಾಡ್ತಾರ. ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರ್ ಅನ್ರಪ್ಪ? ಹಾ, ಎಸ್. ಸೊ ಅದಾದ ನಂತರ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧಿಸುವಂತಹ ವ್ಯಕ್ತಿ ಯಾರು? ವೆರಿ ಗುಡ್, ಮುಖ್ಯ ನ್ಯಾಯಾಧೀಶರು. ಸೊ CJI ಅಂತಂದ್ ಹೇಳ್ತೀವಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದ್ ಹೇಳ್ತೀವಿ. ಇವ್ರು ಯಾರು? ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದ್ ಹೇಳ್ತೀವಿ. ಅದಾದ ನಂತರ ರಾಷ್ಟ್ರಪತಿಯವರು ಅಧಿಕಾರದಲ್ಲಿದ್ದಾಗ ನಿಧನರಾದ್ರ ಹೊಸ ರಾಷ್ಟ್ರಪತಿ ಆಯ್ಕೆಯಾಗುವವರೆಗೂ ಯಾರು ಕಾರ್ಯನಿರ್ವಹಿಸ್ತಾರ? ಎಸ್, ವೆರಿ ಗುಡ್, ಪ್ರಧಾನಮಂತ್ರಿ. ನಾ ನಿಮ್ಗೊಂದು ಇದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿರಪ್ಪ, ಕೇಳ್ರಿ. ರಾಷ್ಟ್ರಪತಿ ಅವ್ರ ಏನಪ್ಪಾ ಅಂತಂದ ಹೇಳಿದ್ರೆ ಅಧಿಕಾರದಲ್ಲಿ ಇದ್ದಾಗ ಏನಂತಂದ ಹೇಳಿದ್ರೆ ಇವ್ರು ಸತ್ತೋದ್ರು ಅಂತಂದ ಹೇಳಿದ್ರೆ ನೆಕ್ಸ್ಟ್ ರಾಷ್ಟ್ರಪತಿ ಯಾರಾಗ್ತಾರ? ಉಪರಾಷ್ಟ್ರಪತಿ ಆಗ್ತಾರೆ, ಉಪರಾಷ್ಟ್ರಪತಿ. ಸೊ ಈ ರಾಷ್ಟ್ರಪತಿನೂ ಸತ್ತೋಗಿದ್ರು, ಉಪರಾಷ್ಟ್ರಪತಿನೂ ಸತ್ತೋದ್ರು ಅಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು ಏನಪ್ಪಾ ಅಂತಂದ ಹೇಳಿದ್ರೆ ರಾಷ್ಟ್ರಪತಿಯವರಾಗ್ತಾರ ನೆಕ್ಸ್ಟ್ ಇಲೆಕ್ಷನ್ ಆಗೋವರೆಗೂ. ಸೊ ಈ ಪಾಯಿಂಟ್ ಎಲ್ರು ನೆನ್ಪಿಟ್ಕೊಳ್ರಿ, ಈ ಕ್ವಶನ್ ಅನ್ನ ತುಂಬಾ ಸರಿ ಕೇಳಿದಾರ. ಸೊ ಇವಾಗ ಒಂದ್ಸರಿ ಎಲ್ಲ ಇವಾಗ ಏನೇನ್ ಹೇಳ್ತಿಲ್ಲಾನು ಒಂದ್ಸರಿ ರಿಪೀಟ್ ಮಾಡ್ತೀರಿಪ್ಪ. ಪ್ರೆಸಿಡೆಂಟ್ ಅನ್ನೋ ಒಂದು ಚಾಪ್ಟರ್ ಮೇಲೆ ಏನಂತಂದ್ ಹೇಳಿದ್ರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನಮಗ ಕಂಪಲ್ಸರಿ ಏನಪ್ಪಾ ಅಂತಂದ್ರೆ ಕ್ವಶನ್ ಬಂದೇ ಬರುತ್ತೆ. ಸೊ ಅಟ್ ಲೀಸ್ಟ್ ಒಂದ್ ಅಂತಂದ್ ಹೇಳ್ತೀವಿ, ಅಥವಾ 2 ಕ್ವಶನ್ಸ್ ಗಳು ಬರ್ಬೋದು ಇದ್ರ ಮೇಲೆ. ಪ್ರೆಸಿಡೆಂಟ್ ಅದಾದ ನಂತರ ಅವ್ನ ಕಾರ್ಯಗಳೇನು, ಸೊ ಅಥವಾ ಅವ್ರನ್ನ ಯಾರನ್ನ ಸೆಲೆಕ್ಷನ್ ಮಾಡ್ತಾನ, ಅಥವಾ ಯಾವ ಪ್ರೆಸಿಡೆಂಟ್ ಬಗ್ಗೆ, ಅಥವಾ ಅವ್ರು ಯಾವ ಬುಕ್ ಅನ್ನ ಬರೀತಾರ, ಯಾವ ಪ್ರೆಸಿಡೆಂಟ್ ಯಾವ ಬುಕ್ ಅನ್ನ ಬರೀತಾರ, ಈ ರೀತಿಯಾಗಿರೋ ಕ್ವಶನ್ಸ್ ಗಳು ಬರ್ತಾವ. ನಾವು ಒಂದೊಂದಾಗಿ ನಾನು ಈಗ ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಭಾರತದ ರಾಷ್ಟ್ರಪತಿಯನ್ನ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿತ್ತು? ಅಂದ್ರೆ ನಮ್ಮ ಭಾರತ ದೇಶಕ್ಕೊಬ್ರು ಏನಂತಂದ್ ಹೇಳಿದ್ರ ಒಬ್ರು ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ, ನಮ್ಮ ಭಾರತ ದೇಶಕ್ಕೆ ಒಬ್ರು ರಾಷ್ಟ್ರಪತಿ ಬೇಕು ಅಂತಂದ್ ಹೇಳ್ಬಿಟ್ಟು ಯಾವ ಆರ್ಟಿಕಲ್ ಹೇಳ್ತೈತೆ? ಎಸ್, ಯಾವ್ದು ಹೇಳುತ್ತೆ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 52 ಹೇಳುತ್ತ. ಆರ್ಟಿಕಲ್ 52 ಏನ್ ಹೇಳತ್ತಪ್ಪ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೊಬ್ರು ಪ್ರಜೆ ಬೇಕು. ಅದು ಎಂತ ಪ್ರಜೆ ಇರಬೇಕು? ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆ ಆಗಿರಬೇಕು. ನಾನು ನಿನ್ನೆ ಹೇಳಿದೆನಲ್ಲ, ಒಂದ್ ಕ್ಲಾಸ್ ಐತಂತಂದ್ ಹೇಳಿದ್ರೆ ಒಂದು ಕ್ಲಾಸ್ಗೆ ಏನಿರ್ಬೇಕಪ್ಪ ಅಂತಂದ್ ಹೇಳಿದ್ರೆ ಒಬ್ಬ ಕ್ಯಾಪ್ಟನ್ ಇರ್ಬೇಕು. ಯಾಕಂದ್ರೆ ಅವ್ನು ಹೇಳ್ದಂಗ್ ಕೇಳ್ಬೇಕಲ್ಲ. ಸೇಮ್ ಹಂಗ ನಮ್ ದೇಶಕ್ಕೂ ಏನಂತಂದ್ ಹೇಳಿದ್ರೆ ಇದರಲ್ಲಿರೋ ಜನರಿಗಾಗಿರ್ಬೋದು, ಲೋಕಸಭೆ, ರಾಜ್ಯಸಭೆ, ಸಂಸತ್ತು, ವಿಧಾನಸಭೆ, ವಿಧಾನ ಪರಿಷತ್ತು, ಆಮೇಲೆ ರಾಜ್ಯಗಳು, ಈ ಎಲ್ಲವೂ ಕರೆಕ್ಟ್ ಆಗಿ ವರ್ಕ್ ಮಾಡ್ಬೇಕಂತಂದ್ ಹೇಳಿದ್ರೆ ಯಾರು ಇರ್ಬೇಕು? ಒಬ್ಬ ಕ್ಯಾಪ್ಟನ್ ಇರ್ಬೇಕು. ಆ ಕ್ಯಾಪ್ಟನ್ ಯಾರಂತಂದ್ ಹೇಳ್ತೀವಿ ಅಂದ್ರೆ ರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ರಾಷ್ಟ್ರಪತಿ ಅಂತಂದ್ ಹೇಳಿ. ಸೊ ಕ್ಲಿಯರ್ ಎಲ್ರಿಗೂ ಈ ಕಾನ್ಸೆಪ್ಟ್?
ಥಮ್ಸ್ ಅಪ್ ಆಗ್ಬೇಕು, ಕ್ಲಿಯರ್ ಆಯ್ತು ಅಂತಂದ್ ಹೇಳಿದ್ರ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನಾವು ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಈಗ ರಾಷ್ಟ್ರಪತಿ ಅವ್ರನ್ನು ಕೂಡ ಏನಂತಂದ್ ಹೇಳಿದ್ರೆ ನಾವು ಚುನಾವಣೆ ಮೂಲಕ ಹೇಳ್ತೀವಿ. ನಾವು ಹೇಳದ್ ನಿಮ್ಗೆಲ್ಲ ಗೊತ್ತೈತಿ. ಇವಾಗ ಚುನಾವಣೆ ಮೂಲಕ ನಾವು ಯಾರ್ಯಾರನ್ನ ಇದು ಮಾಡ್ತೀವಿ, ಆರಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಸರ್, ಲೋಕಸಭೆ ಚುನಾವಣೆ ನಡೀತೈತ್ರಿ, ಅವೆಲ್ಲ ಏನಂತಂದ್ ಹೇಳಿದ್ರೆ ಎಂಪಿಗಳು ಅಂತ ಕರಿತಿರಲ್ಲ, ಲೋಕಸಭೆ ಚುನಾವಣೆ ನಡೀತೈತಿ, ಕರೆಕ್ಟ್. ಅದಾದ ನಂತರ ಸರ್ ಇವಾಗ ವಿಧಾನಸಭೆ ನಡೀತೈತ್ರಿ, ಅವ್ರನ್ನೆಲ್ಲ ನಾವ್ ಏನಂತ ಕರಿತೀವ್ರಿ, MLA ಅಂತ ಕರಿತೀವ್ರಿ, MLA ಗಳು ಅಂತ ಕರಿತೀವಿ. ಅದಾದ ನಂತರ ಈಗ ರಾಜ್ಯಸಭೆ ಬರುತ್ತೆ, ರಾಜ್ಯಸಭೆದಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಇಲೆಕ್ಷನ್ ನಡೀತೈತೆ, ಕರೆಕ್ಟ್. ಸೊ ಈ ತರ ಏನಂತಂದ್ ಹೇಳಿದ್ರೆ ಎಲ್ರು ಏನಂತಂದ್ ಹೇಳಿ ಇಲೆಕ್ಷನ್ ಇಂದ ಜನರು ಆರಿಸ್ತಾರ, ನಾವು ವೋಟ್ ಮಾಡ್ತೀವಲ್ಲ, ಜನರು ಏನಪ್ಪಾ ಅಂತಂದ್ ಹೇಳಿದ್ರೆ ವೋಟ್ ಮಾಡ್ತಾರ, ನಾವು ಹೋಗಿ ವೋಟ್ ಮಾಡ್ತೀವಿ. ಎಷ್ಟು ವಯಸ್ಸಿರ್ಬೇಕು, ಮಿನಿಮಮ್ ಎಷ್ಟು ವಯಸ್ಸಿರ್ಬೇಕು ವೋಟಿಂಗ್ ಮಾಡಕ? ಮಿನಿಮಮ್ ಎಷ್ಟು ಇರ್ಬೇಕು ವೋಟಿಂಗ್ ಮಾಡಕ್? ಎಷ್ಟಿರ್ಬೇಕಪ್ಪ ಅಂತಂದ್ ಹೇಳಿದ್ರೆ 18 ವರ್ಷ ಅಂತಂದ್ ಹೇಳ್ತೀವಿ. ಎಷ್ಟು ವರ್ಷ ಅಂತಂದ್ ಹೇಳ್ತೀವಿ? 18 ವರ್ಷ ಅಂತಂದ್ ಹೇಳ್ತೀವಿ. 18 ವರ್ಷ ಏನಂತಂದ್ ಹೇಳಿದ್ರೆ ವೋಟಿಂಗ್ ಮಾಡಕ್ ಮಿನಿಮಮ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ವೋಟಿಂಗ್ ಮಾಡ್ತೀವಿ. ಈಗ ರಾಷ್ಟ್ರಪತಿ ಅವ್ರನ್ನ ಹೆಂಗ್ ಇದು ಮಾಡ್ತೀವಿ ಅಂತಂದ್ ಹೇಳಿದ್ರೆ ಅವ್ರಿಗೂ ಚುನಾವಣೆ ನಡೀತೈತೆ, ಅವ್ರಿಗೂ ಇಲೆಕ್ಷನ್ ನಡೀತೈತೆ, ಬಟ್ ಆದ್ರೆ ಜನರು ವೋಟ್ ಮಾಡಂಗಿಲ್ಲ. ಸೊ ರಾಷ್ಟ್ರಪತಿ ಅವರಿಗೆ ಯಾರ್ಯಾರು ವೋಟ್ ಮಾಡ್ತಾರ? ನಿಮ್ಗೆ ಎಲ್ರು ಗೊತ್ತೈತೆ, ಯಾರ್ಯಾರು ವೋಟ್ ಮಾಡ್ತಾರೋ ಯಾರು ಗೊತ್ತೈತಿ? ಸೊ ಯಾರು ಮಾಡ್ತಾರ ಅಂತಂದ್ ಹೇಳಿದ್ರೆ ಸರ್, ಲೋಕಸಭೆಯಲ್ಲಿ ಏನಿರ್ತಾರಲ್ರಿ ಎಲ್ಲಾ ಮೆಂಬರ್ಸ್ ಗಳು ವೋಟ್ ಮಾಡ್ತಾರ್ರಿ. ಅದಾದ ನಂತರ ರಾಜ್ಯಸಭೆಯಲ್ಲಿ ಇರುವಂತಹ ಎಲ್ಲಾ ಏನಂತಂದ್ ಮೆಂಬರ್ಸ್ ಗಳ್ರಿ, ಬಟ್ ಅದರ ರಾಷ್ಟ್ರಪತಿಯನ್ನ ನೇಮಕ ಮಾಡ್ತಾರಲ್ರಿ, ನಾಮಕರಣ ಮಾಡುವಂತ 12 ಜನರನ್ನ ಬಿಟ್ಬಿಟ್ಟ ರಾಜ್ಯಸಭೆ ಮೆಂಬರ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ಯಾರ್ರಿ? ವಿಧಾನಸಭಾ ರೀ. ಎಸ್, ವಿಧಾನಸಭಾ. ಅದಾದ ನಂತರ ನೆಕ್ಸ್ಟ್ ಯಾರ್ರಿ? ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭಾ ರೀ. ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭಾ ಅಂತಂದೇಳಿ ಇಷ್ಟ ಜಸ್ಟ್ ಈಗ ಕೇಳಿಸ್ಕೊಡ್ರಿ ಅಷ್ಟ. ಇನ್ನು ಬಾಳ ಸಾರಿ ರಿಪೀಟ್ ಆಗತ್ತ, ಬಾಳ ಅಂದ್ರ ಬಾಳ ಸಾರಿ ರಿಪೀಟ್ ಆಗತ್ತ. ಒಂದೊಂದು ವರ್ಡ್ ಕೇಳಿಸ್ಕೊತ ಹೋಗ್ರಿ. ಈಗ ನಿಮಗ್ ಕಿವ್ಯಾಗ ಬಿದ್ರೆ ಸಾಕು. ಸೊ ಮತ್ ರಿಪೀಟ್ ಆಗ್ತಾ ಹೋಗ್ತಾವ, ಎಲಿಮಿನೇಷನ್ ಮೆಥಡ್ ರಿಪೀಟ್ ಆಗ್ತಾವ, ಅವಾಗ ನಾನು ಹೇಳ್ತೀನಿ. ಸೊ ಈ ತರ ಇಲೆಕ್ಷನ್ ನಡೀತಿತ್ತಲ್ಲ, ಈ ತರ ಇಲೆಕ್ಷನ್ ನಡೀತೈತಿ ಅಂತಂದ್ ಹೇಳಿ ಹೇಳುವಂತಹ ಆರ್ಟಿಕಲ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಇಲೆಕ್ಷನ್ ಬಗ್ಗೆ ಆರ್ಟಿಕಲ್ 55 ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಆರ್ಟಿಕಲ್ 55. ಕ್ಲಿಯರ್ ಏನ್ರ? ಎಸ್. ಗ್ರಾಮ ಪಂಚಾಯತ್ಗೂ ಇಲೆಕ್ಷನ್ ನಡೀತಿತ್ತಲ್ಲ, ಎಷ್ಟು ವರ್ಷಕ್ಕೊಮ್ಮೆ ಇಲೆಕ್ಷನ್ ನಡೀತಿ ಗ್ರಾಮ ಪಂಚಾಯತಿಗೆ? ವೆರಿ ಗುಡ್. 5 ವರ್ಷಕ್ಕೊಮ್ಮೆನಪ್ಪ ಅಂತಂದ್ ಹೇಳಿದ್ರೆ ಗ್ರಾಮ ಪಂಚಾಯತ್ಗೂ ಇಲೆಕ್ಷನ್ ನಡೀತಿತ್ತ, ನಾವು ಅದನ್ನೊಂದು ಬಿಟ್ವಿ. ಹಾ ಎಸ್, ನೆಕ್ಸ್ಟ್ ನೋಡ್ರಿ. ಇದೇನ್ ರಿಪೀಟ್ ಆತೇನೆ ಇದು? ಇದು ಆಲ್ರೆಡಿ ಡಿಸ್ಕಷನ್ ಆಗೈತೆ, ಯಾವ ರೀತಿಯಾಗಿ ಇಲೆಕ್ಷನ್ ನಡೆಯೋದು, ರಾಷ್ಟ್ರಪತಿ ಚುನಾವಣಾ ವಿಧಾನ ಅಂತಂದ್ ಹೇಳಿ ಆರ್ಟಿಕಲ್ 55, ಅದನ್ನ ನಾನು ಡೀಟೇಲ್ ಆಗಿ ಹೇಳೀನಿ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರಪತಿ ಅವರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದಾರೆ. ಈಗ ಫಸ್ಟ್ ಹೇಳ್ರಿ, ನಾನು ಎಲ್ಲಾನು ನಾನು ಪ್ರಾಪರ್ ಆಗಿ ಹೇಳ್ತೇನೆ ನೋಡ್ರಿ ಇನ್ನೊಂದ್ಸರಿ. ನೋಡ್ರಿ, ಪ್ರೆಸಿಡೆಂಟ್ ಆಗಿರ್ಬಹುದು, ಇವ್ರು ದೊಡ್ಡಾರ್, ಇವ್ರು ಎಲ್ಲ ದೇಶಕ್ಕೆ ಫಸ್ಟ್ ಅವರು. ಅದಾದ ನಂತರ ವೈಸ್ ಪ್ರೆಸಿಡೆಂಟ್ ಅಂದ್ರೆ ಉಪರಾಷ್ಟ್ರಪತಿ. ಅದಾದ ನಂತರ ಎಲ್ಲಾ ರಾಜ್ಯಗಳದ ಗವರ್ನರ್ಸ್ಗಳು, ಇವರೆಲ್ಲ ಏನಂತಂದ್ ಹೇಳಿದ್ರೆ ದೊಡ್ಡಾರಲ್ಲ, ಇವ್ರ ದೊಡ್ಡ ಮಂದಿ ಅದು. ಇವರ ದೇಶದ ಪ್ರಥಮ ಪ್ರಜೆ. ಗವರ್ನರ್ ಅನ್ನ ಏನಂತ ಕರಿತೀವಿ? ರಾಜ್ಯದ ಪ್ರಥಮ ಪ್ರಜೆ ಅಂತ ಕರಿತೀವಿ, ರಾಜ್ಯದ ಪ್ರಥಮ ಪ್ರಜೆ. ಸೊ ಅದಾದ ನಂತರ ಇವ್ರಿಗೆಲ್ಲ ಎಷ್ಟು ವಯಸ್ಸಿರ್ಬೇಕಪ್ಪ ಅಂತಂದ್ ಹೇಳಿದ್ರೆ ಎಷ್ಟು ವಯಸ್ಸಿರ್ಬೇಕು? 35 ವರ್ಷ ಇರಬೇಕು. ಇದು ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಪೊಸಿಷನ್ ಇರೋರ್ಗೆ ಏನಂತಂದ್ ಹೇಳಿದ್ರೆ ಅವ್ರಿಗೆ 35 ವರ್ಷ ಇರ್ಬೇಕು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ, ಹಂಗಂದ್ರ ರಾಷ್ಟ್ರಪತಿ ಆಗ್ಬೇಕಂತಂದ್ ಹೇಳಿದ್ರೆ 35 ವರ್ಷ ಇರ್ಬೇಕಂತಂದ್ ಹೇಳಿ ಯಾವ ಆರ್ಟಿಕಲ್ ಹೇಳತ್ತಂತಂದ್ ಹೇಳಿದ್ರ ಆರ್ಟಿಕಲ್ 56 ಹೇಳತ್ತ. ಯಾವ್ದು ಹೇಳತ್ತ? ಆರ್ಟಿಕಲ್ 56 ಹೇಳತ್ತ. ಸೊ ಇಷ್ಟ ನೆನ್ಪಿಟ್ಕೊಡ್ರಿ. ಈಗ ನೆಕ್ಸ್ಟ್ ನೋಟ್ಸ್ ಮಾಡ್ಕೊಳಕ್ ನೀವ್ ಇನ್ನೊಂದ್ಸರಿ ನೋಡಕ್ರೆ. ಈಗ ನೋಡ್ರಿ, ಇವ್ರಿಗೆಲ್ಲರಿಗೂ 35 ವರ್ಷ ಆತು. ಈಗ ರಾಜ್ಯಸಭೆ ಅಂತಂದ್ ಹೇಳಿ ಬರ್ತಿಲ್ಲ, ರಾಜ್ಯಸಭೆ ಸದಸ್ಯರು, ರಾಜ್ಯಸಭೆ ಅವ್ರ ಸದಸ್ಯರಾಗ್ಬೇಕಂತಂದ್ ಹೇಳಿದ್ರೆ ಅವ್ರಿಗೆ ಎಷ್ಟು ವಯಸ್ಸಿರ್ಬೇಕು? 30 ವರ್ಷ ಇರ್ಬೇಕು. ಎಷ್ಟು ವಯಸ್ಸಿರ್ಬೇಕು? 30 ವರ್ಷ. ಅದಾದ ನಂತರ ಲೋಕಸಭೆ ಆಗ್ತಾರಲ್ಲ ಸರಿ, ಎಂಪಿಗಳು ಆಗ್ತಾರಲ್ರಿ ಲೋಕಸಭೆ ಎಂಪಿಗಳು, ಅವ್ರಿಗೆ ಎಷ್ಟು ಇರ್ಬೇಕು? ಅವ್ರು ಕಡಿಮೆ ಇರ್ಬೇಕು, ಅವ್ರಿಗೆ ಜರ 25 ವರ್ಷ ಇರ್ಬೇಕು. ಇನ್ನೊಂದ್ ಯಾವ್ದ್ರಿ? ಗ್ರಾಮ ಪಂಚಾಯತ್ ರೀ. ಗ್ರಾಮ ಪಂಚಾಯತಿ ಆಗ್ಬೇಕಂತಂದ್ರೆ ಎಷ್ಟು ವರ್ಷ ಇರ್ಬೇಕ್ರಿ? 21 ವರ್ಷ ಇರ್ಬೇಕು. ಗ್ರಾಮ ಪಂಚಾಯತ್ ಇಲೆಕ್ಷನ್ ನಿಲ್ಬೇಕಂದ್ರೆ 21 ವರ್ಷ, ಲೋಕಸಭೆ ಎಲೆಕ್ಷನ್ ನಡಿಬೇಕಂತಂದ್ ಹೇಳಿದ್ರೆ 25 ವರ್ಷ, ರಾಜ್ಯಸಭೆ ನಿಲ್ಬೇಕಂತಂದ್ ಹೇಳಿದ್ರೆ 30 ವರ್ಷ ಇರ್ಬೇಕು. ಸರ್ ನಾವು ಪ್ರೆಸಿಡೆಂಟ್ ಆಗ್ಬೇಕು, ವೈಸ್ ಪ್ರೆಸಿಡೆಂಟ್ ಆಗ್ಬೇಕಂದ್ರೆ ನಿಮ್ದು ವಯಸ್ಸು 35 ಇರ್ಬೇಕು ಕನಿಷ್ಠ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಚಾರ್ಟ್ ನ ನೀವು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಇದು ಎಲ್ರಿಗೂ ಕ್ಲಿಯರ್ ಏನ್ರೋ?
ಎನಿ ಡೌಟ್ಸ್ ಇಲ್ಲಿವರೆಗೂ? ಎಸ್, ಇಲ್ಲಿವರೆಗೂ ನಾವ್ ಏನ್ ಡಿಸ್ಕಷನ್ ಮಾಡಿದೀವಿ, ನಿಮ್ಗೆ ಏನೇನ್ ತಲೆಯಾಗ ಉಳಿದವು ಆ ಪಾಯಿಂಟ್ಸ್ ಗಳೆಲ್ಲ ಮೆಸೇಜ್ ಹಾಕ್ತಿರಿ, ಕಮೆಂಟ್ ಹಾಕ್ರಿ, ಸ್ಪೀಡ್ ಆಗಿ ಕಮೆಂಟ್ ಹಾಕಿ. ಇಲ್ಲಿವರೆಗೂ ಏನೇನ್ ಮಾಡೋ ಡಿಸ್ಕಷನ್ ಕಮೆಂಟ್ ಹಾಕಿ, ನೆನ್ಪಿಡ್ಬೇಕು ಅದೆಲ್ಲ ಬೇಗ ಬೇಗ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಇದ್ರ ಮೇಲೆ ಕ್ವಶನ್ಸ್ ಗಳು 100% ಬಂದೇ ಬರ್ತಾವ. ಈ ಒಂದೇ ಎಕ್ಸಾಮ್ ಕಲ್ಲ, ಯಾವ ಬೇಕಾದ ಎಕ್ಸಾಮ್. ಎಸ್, ಇದನ್ ನೋಡ್ರಿ, ಆರ್ಟಿಕಲ್ 57 ಏನ್ ಹೇಳುತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಈ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಓದ್ಕೊಳ್ರಿ ನಡೀತದೆ. ಆರ್ಟಿಕಲ್ 57 ಏನ್ ಹೇಳುತ್ತೆ ಅಂತಂದ್ ಹೇಳಿದ್ರೆ ರೀ ಇಲೆಕ್ಷನ್ ಬಗ್ಗೆ ಏನೋ ಹೇಳ್ತೈತಿ. ರೀ ಇಲೆಕ್ಷನ್ ಬಗ್ಗೆ, ಮರು ಚುನಾವಣೆ ಬಗ್ಗೆ ಹೇಳುತ್ತ. ಬಟ್ ಆದ್ರೆ ಇದು ನಮ್ಗೆ ಇಂಪಾರ್ಟೆಂಟ್ ಇಲ್ಲ. ಕ್ವಶನ್ ಬೇಕು, ಬಟ್ ಆದ್ರೆ ಇದ್ರ ಮರು ಚುನಾವಣೆ ಬಗ್ಗೆ ಎಲ್ಲ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ ಜಾಸ್ತಿ. ಸಿಂಪಲ್. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಾಲಿಫಿಕೇಶನ್ ಏನಿರ್ಬೇಕು, ರಾಷ್ಟ್ರಪತಿ ಆಗ್ಬೇಕಂತಂದ್ ಹೇಳಿದ್ರೆ ಕ್ವಾಲಿಫಿಕೇಶನ್ ಏನಿರ್ಬೇಕು? ನಾವು ಆಲ್ರೆಡಿ ಒಂದ್ ಹೇಳಿದ್ವಲ್ಲ, ಅರ್ಹತೆ ಏನಿರ್ಬೇಕು. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ ಸರ್ ಅವಂಗ 35 ವರ್ಷ ಆಗಿರ್ಬೇಕ್ರಿ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಭಾರತೀಯನಾಗಿರ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಅವ್ರ ಮೇಲೆ ಯಾವ್ದು ಪೊಲೀಸ್ ಕೇಸ್ಗಳು ಅವು ಇವೆಲ್ಲ ಇರಬಾರ್ದು, ಇಂಥವು ಅರ್ಹತೆಗಳು ಬರ್ತಾವಲ್ಲ. ಸೊ ಅಂತಹ ಅರ್ಹತೆಗಳನ್ನ ಹೇಳುವಂತ ಆರ್ಟಿಕಲ್ ಯಾವುದು ಅಂತಂದ್ ಹೇಳಿ ಕ್ವಶನ್ ನ ಕೇಳಿದ್ರೆ ಆರ್ಟಿಕಲ್ 58. ಆರ್ಟಿಕಲ್ 58 ಏನ್ ಹೇಳತ್ತಂತಂದ್ರೆ ಅದ್ರ ಕ್ವಾಲಿಫಿಕೇಶನ್ ಬಗ್ಗೆ ಹೇಳತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವುದೇ ಲಾಭದಾಯಕ ಹುದ್ದೆ ಒಳಗಿರಬಾರ್ದು. ಆಮೇಲೆ ಅವ್ರ ಏನಂತಂದ್ ಹೇಳಿದ್ರೆ ಲೋಕಸಭೆ ಒಂದು ಏನಂತಂದ್ ಹೇಳಿದ್ರೆ ಲೋಕಸಭೆ ಇರುತ್ತಲ್ಲ, ಸೊ ಅದ್ರದ್ದು ಸದಸ್ಯನಾಗಿರ್ಬೇಕು ಅವ್ರು. ಆಗಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವುದೋ ಒಂದು ಕ್ಷೇತ್ರಕ್ಕೆ ನಿಂತ್ಬಿಟ್ಟು ಇಲೆಕ್ಷನ್ ನಿಂತ್ಬಿಟ್ಟು ಗೆದ್ದು ಬರ್ಬೇಕು, ಆತರ. ಅವೆಲ್ಲ ನಮ್ಗೆ ಏನ್ ಕೇಳಂಗಿಲ್ಲ, ಅಂತ ಡೀಟೇಲ್ ಆಗಿ ಫುಲ್ ಡೀಟೇಲ್ ಆಗಿ ಕೇಳಂಗಿಲ್ಲ. ಯಾವ್ದು ಡೀಟೇಲ್ ಇರುತ್ತೆ ಅದನ್ನ ನಾನು ಡೀಟೇಲ್ ಆಗಿ ಹೇಳಿರ್ತೀನಿ. ಇನ್ನೊಂದ್ 2-3 ಸರಿ ನೀವು ರಿಪೀಟ್ ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಮುಗಿದೋಗ್ಬಿಡ್ತೀವಿ. ನೆಕ್ಸ್ಟ್ ಕ್ವಶನ್ ಐತ್ ನೋಡ್ರಿ, ಇದು ಇಂಪಾರ್ಟೆಂಟ್. ಓತ್ ಅಂತಂದ್ ಹೇಳ್ತೀವಿ ಅಥವಾ ಪ್ರಮಾಣ ವಚನ ಅಂತಂದ್ ಹೇಳ್ತೀವಿ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನ ಬೋಧನೆ ಮಾಡುವಂತಹ ಪರ್ಸನ್ ಯಾರು ಅಂತಂದ್ ಮೊದ್ಲು ಹೇಳಿ. ರಾಷ್ಟ್ರಪತಿಯವ್ರಿಗೆ ಏನಪ್ಪಾ ಅಂತಂದ್ ಹೇಳಿ ಪ್ರಮಾಣ ವಚನ ಬೋಧನೆ ಮಾಡ್ತಾರಲ್ಲ, ಅವ್ರು ಯಾರು? ರಾಜ್ಯಪಾಲರು, ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವ್ರು ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾರು? ಸುಪ್ರೀಂ ಕೋರ್ಟ್ ನ ಮುಖ್ಯ ಅಂದ್ರೆ ಹಿರಿಯ ನ್ಯಾಯಾಧೀಶರು ಮಾಡ್ಬೇಕು. ಬಟ್ ಆದ್ರೆ ಇವರ ಮಾಡ್ತಾರೆ ಯಾವಾಗ್ಲೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತಾರ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದನ್ನ ಹೇಳುವಂತಹ ಆರ್ಟಿಕಲ್ ಯಾವ್ದಂತಂದ್ ಹೇಳಿದ್ರ ಆರ್ಟಿಕಲ್ 60 ಅಂತಂದ್ ಹೇಳ್ತೀವಿ. ಆರ್ಟಿಕಲ್ 60 ಅಂತಂದ್ ಹೇಳಿ. ಭರತನೇ ನೇನು ಅಂತ ಕೇಳಿರಲ್ಲ, ಮೂವಿ, ತೆಲುಗು ಮೂವಿ, ಪ್ರಮಾಣ ವಚನ ಕೇಳಿಲ್ಲ, ಕೆಳಗ್ ಹೋಗ್ಬೇಡ್ರಿ. ನಮ್ ಸಿದ್ದರಾಮಯ್ಯಿಂದ, ಡಿ ಕೆ ಶಿದ, ಇವ್ರದ್ದು ಇದಾರಲ್ಲ ಯಡಿಯೂರಪ್ಪನವ್ರದ್ದು, ಅವ್ರದ್ದೇನಪ್ಪಾ ಅಂತಂದ್ ಹೇಳಿದ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಗವರ್ನರ್ ಇರ್ತಾರ, ಅದಾದ ನಂತರ ನೆಕ್ಸ್ಟ್ ಜಡ್ಜಸ್ ಗಳು ಇರ್ತಾರ, ಅವರೆಲ್ಲ ಹೇಳ್ಕೊಡ್ತಾರ, ಅವ್ರು ಹೇಳ್ತಾರ ಆತರ. ಸೊ ಪ್ರಮಾಣ ವಚನ ಅಂತಂದ್ ಹೇಳಿ ರಾಷ್ಟ್ರಪತಿಗೆ ಯಾರು ಬೋಧನೆ ಮಾಡ್ತಾರ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅಷ್ಟೇ ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಂಡು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರಾಷ್ಟ್ರಪತಿಯನ್ನ ಅಪಹರಿಸೋದಲ್ಲ, ಇಂಪೀಚ್ಮೆಂಟ್, ಮಹಾಭಿಯೋಗ ಅಂತಂದ್ ಹೇಳ್ತೀವಿ. ಮಹಾಭಿಯೋಗ, ಮಹಾಭಿಯೋಗ. ಈಗ ಹೆಂಗಪ್ಪಾ ಅಂತಂದ ಹೇಳಿದ್ರೆ ಇವಾಗ ಯಾವ್ದೋ ಒಂದು ಗೌರ್ಮೆಂಟ್ ಆಫೀಸ್ ಇರುತ್ತಾ, ಆ ಗೌರ್ಮೆಂಟ್ ಆಫೀಸ್ ಅಲ್ಲಿ ಒಬ್ಬ ಏನಪ್ಪಾ ಅಂತಂದ ಹೇಳಿದ್ರೆ ಅಧಿಕಾರಿ ಕರೆಕ್ಟ್ ಆಗಿ ವರ್ಕ್ ಮಾಡಂಗಿಲ್ಲ, ಸೊ ಅವನನ್ನ ತೆಗೆದು ಹಾಕ್ಬೋದು. ಅದಾದ ನಂತರ ಒಬ್ಬ ಪೊಲೀಸ್ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಹೈಯರ್ ಆಫೀಸರ್ ಬಂದು ಅವ್ನ ತೆಗೆದು ಹಾಕ್ತಾರ. ಅದಾದ ನಂತರ ನೆಕ್ಸ್ಟ್ ಗವರ್ನರ್ ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಯಾರು ತೆಗೆದು ಹಾಕ್ತಾರ? ಗವರ್ನರ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೆಟ್ ಯಾರು ತೆಗೆದು ಹಾಕ್ತಾರ? ಅವ್ರನ್ನ ರಾಷ್ಟ್ರಪತಿ ಅವ್ರು ತೆಗೆದು ಹಾಕ್ತಾರ. ಅಟಾರ್ನಿ ಜನರಲ್ ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಲ್ಲ ಅಂದ್ರೆ ರಾಷ್ಟ್ರಪತಿ ಅವ್ರು ತೆಗೆದಾಕ್ತಾರ. ಸೇಮ್ ಹಂಗಲ್ಲ, ರಾಷ್ಟ್ರಪತಿಯವರು ಕೂಡ ಸಂವಿಧಾನದ ವಿರುದ್ಧವಾಗಿ ಏನಾದ್ರು ವರ್ಕ್ ಮಾಡಿದ್ರು ಅಂತಂದ ಹೇಳಿದ್ರೆ, ಸಂವಿಧಾನದ ವಿರುದ್ಧವಾಗಿ ಅಥವಾ ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರು ಅಂತಂದ ಹೇಳಿದ್ರೆ ಅದನ್ನ ನಾವು ವರ್ಡ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಸಂವಿಧಾನದ ವಿರುದ್ಧವಾಗಿ ಏನಾದ್ರು ಕೆಲಸ ಮಾಡಿದ್ರು ಅಂತಂದ ಹೇಳಿದ್ರೆ ಅವ್ರನ್ನು ಕೂಡ ತೆಗೆದಾಕ್ಬೇಕು. ಸೊ ಆ ಪ್ರೊಸೆಸ್ ಅನ್ನ ಏನಂತ ಕರಿತೀವಿ? ಮಹಾಭಿಯೋಗ ಅಂತ ಕರಿತೀವಿ. ಸೊ ಇದನ್ನ ಹೇಳುವಂತ ಆರ್ಟಿಕಲ್ ಯಾವ್ದಂತಂದ ಹೇಳಿದ್ರೆ ಆರ್ಟಿಕಲ್ 61 ಅಂತ ಹೇಳ್ತೀವಿ. ಕ್ಲಿಯರ್ ಪಾಯಿಂಟ್ ಎಲ್ರಿಗೂ? ಇಲ್ಲಿ ನೋಡ್ರಿ, ಅದಾದ ನಂತರ ರಾಷ್ಟ್ರಪತಿಯವರ ಚುನಾವಣೆಯ ಸಮಯವನ್ನ ಅಂತಂದೈತೆ.
ಈ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲೂ ಕೇಳಂಗಿಲ್ಲ, ಇದು ಬರಂಗಿಲ್ಲ. ಸೊ ಈ ಕ್ವಶನ್ ಏನಂತಂದ ಹೇಳಿದ್ರೆ ನಾನು ತೆಗೆದು ಹಾಕ್ತೀನಿ. ಯಾಕಂತಂದ ಹೇಳಿದ್ರೆ ಈ ಕ್ವಶನ್ ಎಲ್ಲೂ ಕೇಳಿಲ್ಲ, ಇಲ್ಲಿವರೆಗೂ ಕೇಳುದು ಇಲ್ಲ. ಸೊ ಅದೇನಂತಂದ ಹೇಳಿದ್ರೆ ತುಂಬಾ ಲೈಟ್ ಆಗಿ ತಗೊಂಡ್ಬಿಟ್ಟು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವೈಸ್ ಪ್ರೆಸಿಡೆಂಟ್ ಅಂತಂದ ಹೇಳಿ ಬರ್ತಾರೆ. ವೈಸ್ ಪ್ರೆಸಿಡೆಂಟ್ ಅಂತಂದ ಹೇಳಿದ್ರೆ ಉಪರಾಷ್ಟ್ರಪತಿ ಅವರು. ಉಪರಾಷ್ಟ್ರಪತಿಗಳು ಏನಂತಂದ ಹೇಳಿದ್ರೆ ರಾಷ್ಟ್ರಪತಿ ಅಂತ ಏನಂತಂದ ಹೇಳಿದ್ರೆ ಕಾರ್ಯನಿರ್ವಹಿಸ್ತಾರ. ನಮ್ಮ ದೇಶಕ್ಕೊಬ್ರು ಅಂತಂದ ಹೇಳಿದ್ರೆ ಉಪರಾಷ್ಟ್ರಪತಿ ಬೇಕು ಅಂತಂದ ಹೇಳಿ ಹೇಳುವಂತಹ ಒಂದು ವಿಧಿ ಯಾವುದು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದ್ರೆ, ಎಸ್ ಯಾವ ವಿಧಿ ಅಂತಂದ ಹೇಳ್ತೀವಿ? ಆರ್ಟಿಕಲ್ 64. ಸೊ ಉಪರಾಷ್ಟ್ರಪತಿಗಳು ಕೂಡ ಏನಂತಂದ ಹೇಳಿದ್ರೆ ರಾಷ್ಟ್ರಪತಿಯವರಂತೆ ವರ್ಕ್ ಮಾಡ್ತಾರಂತಂದ ಹೇಳೋದು. ಆರ್ಟಿಕಲ್ 64 ಕರೆಕ್ಟಾ? ಆರ್ಟಿಕಲ್ 64. ಸೊ ಇವಾಗ ಒಂದ್ ಕ್ವಶನ್, ಇವಾಗ ಜನರಲ್ ಆಗಿ ನಾವು ರಾಷ್ಟ್ರಪತಿ ಅವ್ರನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಆ ಭಾರತದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಹಂಗಾದ್ರೆ ಉಪರಾಷ್ಟ್ರಪತಿ ಅವ್ರನ್ನ ನಾವ್ ಏನಂತ ಕರಿತೀವಿ? ಏನಂತ ಕರಿತೀವಿ? ಎರಡನೇ ಪ್ರಜೆ. ಸೊ ಫಸ್ಟ್ ರಾಷ್ಟ್ರಪತಿ ಆದ ಅಂತಂದ ಹೇಳಿದ್ರೆ ಎರಡನೇ ಪ್ರಜೆ ಯಾರು? ಉಪರಾಷ್ಟ್ರಪತಿಗಳು. ಸೊ ಪ್ರೆಸಿಡೆಂಟ್ ಆದ ನಂತರ ಯಾರು ಬರ್ತಾರ ಅಂತಂದ ಹೇಳಿದ್ರೆ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಆದ ನಂತರ ಪ್ರೈಮ್ ಮಿನಿಸ್ಟರ್ ಆದ ನಂತರ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಇವ್ರಾದ ನಂತರ ನೆಕ್ಸ್ಟ್ ಏನಂದ್ರೆ ಲೋಕಸಭೆಯಲ್ಲಿ ಇರುವಂತ ಮಿನಿಸ್ಟರ್ಸ್. ಹಿಂಗ್ ಅನ್ನೋದು ಹೈರಾರ್ಕಿ ಬರ್ತಿತ್ತ. ಇದೆಲ್ಲ ನಮಗ್ ಬೇಡ, ರಾಜಕೀಯ ಬೇಡ. ಈಗ ವೈಸ್ ಪ್ರೆಸಿಡೆಂಟ್ ಬಂತಲ್ಲ, ಈಗ ಏನಪ್ಪಾ ಅಂತಂದ ಹೇಳಿದ್ರೆ ಲೋಕಸಭೆ ಇರುತ್ತೆ. ಲೋಕಸಭೆಯಲ್ಲಿ ಎಷ್ಟು ಜನ ಇರ್ತಾರೆ ಟೋಟಲ್ ಆಗಿ? ಟೋಟಲ್ ಗರಿಷ್ಠ ಸಂಖ್ಯೆ, ಲೋಕಸಭೆ ಒಳಗಡೆ ಗರಿಷ್ಠ ಸಂಖ್ಯೆ ಎಷ್ಟು ಜನ ಇರ್ತಾರೆ? ಇಲೆಕ್ಷನ್ ಆಗಿ ಹೋಗ್ತಾರಲ್ಲ ಎಂಪಿಗಳು, ಟೋಟಲ್ ಆಗಿ ಎಷ್ಟು ಜನ? ವೆರಿ ಗುಡ್, 552 ಜನ. ಸೊ ಟೋಟಲ್ ಆಗಿ ಎಷ್ಟು ಜನಪ್ಪ ಅಂತಂದ್ರೆ 552 ಜನ ಇರ್ತಾರ. ಇವಾಗ ಸದ್ಯಕ್ಕೆ ಎಷ್ಟಿದ್ದಾರೆ? ಸದ್ಯಕ್ಕೆ ಸೊ ಅದರಲ್ಲಿ 2 ಆಂಗ್ಲೋ ಇಂಡಿಯನ್ಸ್ ಅನ್ನ ತೆಗೆದು ಹಾಕಿದ್ದಾರೆ. ಸೊ ಇವಾಗ ಇರೋದು ಎಷ್ಟಪ್ಪ ಅಂತಂದ್ರೆ 543 ಜನ ಅದ. ಎಷ್ಟಿದಾರ ಇವಾಗ ಸದ್ಯಕ್ಕೆ? 543 ಜನ ಅದಾರ. ಸೊ ಇವ್ರಿಗೆಲ್ಲ ಒಬ್ಬ ಹೆಡ್ ಇರ್ಬೇಕಲ್ಲ, ಇವ್ರಿಗೆಲ್ಲ ಒಬ್ಬ ಕ್ಯಾಪ್ಟನ್ ಇರ್ಬೇಕಲ್ಲ. ಈ ಹೆಂಗ್ ಕ್ಲಾಸಿಕ್ ಕ್ಯಾಪ್ಟನ್ ಇರ್ತಲ್ಲ, ಈ ಎಲ್ಲಾ ಲೋಕಸಭೆಯವರಿಗೆ ಎಲ್ಲಾರ್ಗು ಏನಂತಂದ್ರೆ ಅಲ್ಲಿ ಇರುವಂತಹ ಎಂಪಿಗಳಿಗೆ ಒಬ್ಬ ಕ್ಯಾಪ್ಟನ್ ಇರ್ಬೇಕಲ್ಲ. ಅವ್ನ ಕ್ಯಾಪ್ಟನ್ ಯಾರು? ಅವನ ಹೆಸರು ಏನಪ್ಪಾ ಅಂತಂದ್ರೆ ಸ್ಪೀಕರ್ ಅಂತಂದ ಹೇಳ್ತೀವಿ. ಸ್ಪೀಕರ್. ಒಬ್ಬ ಲೋಕಸಭೆಗೆ ಏನಪ್ಪಾ ಅಂತಂದ್ರೆ ಒಬ್ರು ಸ್ಪೀಕರ್ ಬೇಕು ಅಂತಂದ ಹೇಳಿ ಯಾವ ಆರ್ಟಿಕಲ್ ಹೇಳತ್ತಂತಂದ ಹೇಳಿದ್ರ ಆರ್ಟಿಕಲ್ 93 ಹೇಳತ್ತ. ಆರ್ಟಿಕಲ್ 93. ಈ ಆರ್ಟಿಕಲ್ಸ್ ಎಲ್ಲ ಬಿಟ್ಬಿಡ್ರೋ, ಅವ್ನು ನೀವು ನಾವು ರಿಪೀಟ್ ಆಗ್ತಾವ ಬಾಳ ಸರಿ. ಜಸ್ಟ್ ಏನಂತಂದ್ರೆ ಲೋಕಸಭೆ ಒಬ್ಬ ಕ್ಯಾಪ್ಟನ್ ಇರ್ಬೇಕು, ಅವ್ನು ಸ್ಪೀಕರ್ ಅಂತ ಕರೀತಾರ ಅಂತಂದೇಳಿ. ಇವು ಅಷ್ಟೇ ಮೇನ್ ನೆನ್ಪಿಟ್ಕೊಡ್ರಿ. ಒಂದ್ಸರಿ ಇವ್ ಕೇಳ್ದಂಗೆಲ್ಲೋ, ಮತ್ ಇನ್ನೊಂದ್ಸರಿ ಕೇಳಿದಾಗ ಅವ್ ನೆನ್ಪಿಡಿತಾವ. ನಂಬರ್ಸ್ಗಳು ಕನ್ಫ್ಯೂಸ್ ಆಗ್ತಾವ. ನಂಬರ್ಸ್ಗಳು ಬಿಟ್ಬಿಟ್ಟು ಮೇನ್ ಕಾನ್ಸೆಪ್ಟ್ ನೆನ್ಪಿಟ್ಕೊಡ್ರಿ. ಲೋಕಸಭೆ ಅನ್ನೋದು ಒಂದು ಕ್ಲಾಸ್, ಅದ್ರಲ್ಲಿ ಎಂಪಿಗಳು ಇರ್ತಾರ. ಎಂಪಿಗಳಿಗೆ ಒಬ್ಬ ಕ್ಯಾಪ್ಟನ್ ಬೇಕು, ಅವನನ್ನ ನಾವೇನಂತ ಕರಿತೀವಿ? ಸ್ಪೀಕರ್ ಅಂತ ಕರಿತೀವಿ. ಕರೆಕ್ಟ್? ಎಸ್. ಸೇಮ್ ಅದೇ ತರ ಇನ್ನೊಂದು ಬರುತ್ತಾ ರಾಜ್ಯಸಭೆ ಅಂತಂದೇಳಿ. ರಾಜ್ಯಸಭೆಯಲ್ಲಿ ಗರಿಷ್ಠ ಜನ ಎಷ್ಟಿರ್ತಾರ? ರಾಜ್ಯಸಭೆ ಒಳಗಡೆ ಗರಿಷ್ಠ ಜನ ಎಷ್ಟಿರ್ತಾರ? ವೆರಿ ಗುಡ್. ಟೋಟಲ್ ಏನಪ್ಪಾ ಅಂತಂದ್ರೆ 250 ಜನ. ವೆರಿ ಗುಡ್. ಈ 250 ಜನರಲ್ಲಿ 12 ಜನರನ್ನ ಯಾರು ನೇಮಕ ಮಾಡ್ತಾರ? ಸೊ ಈ 250 ಜನರೊಳಗಡೆ 12 ಜನರನ್ನ ಯಾರೋ ಒಬ್ರು ಏನಪ್ಪಾ ಅಂತಂದ್ರ ಡೈರೆಕ್ಟ್ ಆಗಿ ಸರಿ ಯಾರೋ ಬೈಯಾಕತ್ತಿರ ಅಂತ ಹೇಳಿದ್ರ. ಸೊ ಟೋಟಲ್ ಆಗಿ ಲೋಕಸಭೆ ಒಳಗಡೆ ಏನಂತಂದ ಹೇಳಿದ್ರೆ 552 ಜನ ಅದಾರಿ. ಸೊ ಅದ್ರೊಳಗ 2 ಆಂಗ್ಲೋ ಜನ ತೆಗೆದು ಹಾಕಿದ್ರಿ. ಬಟ್ ಆದ್ರೆ ಇವಾಗ ಓಕೆ. ಸೊ ಇವಾಗ ಎಷ್ಟು ಜನ ಅದಾರ ಅಂತಂದ ಹೇಳಿದ್ರೆ ಓನ್ಲಿ 543 ಜನ ಅದಾರ. ಯಾಕಂತಂದ ಹೇಳಿ, ಸೊ ಇದೇನಿದೆ ಇದು ಗರಿಷ್ಠ. ಎಷ್ಟು ಬೇಕಾದಷ್ಟು ಇರ್ಬೋದು ಅಂತ ಹಂಗಿಲ್ಲ, ಇದನ್ನ ದಾಟೋಂಗಿಲ್ಲ ಅಷ್ಟ. ಗರಿಷ್ಠ ಅಂತಂದ ಹೇಳಿದ್ರ ಇದನ್ನ ದಾಟಬಾರ್ದು, ಇದನ್ನ ಮೀರಬಾರ್ದು. 552 ಜನಗಿಂತ ಜಾಸ್ತಿ ಇರೋಂಗಿಲ್ಲ ಲೋಕಸಭೆ ಒಳಗಡೆ ಅಂತ ಹೇಳ್ದಂಗ. ಅವ್ರು ಎಷ್ಟು ಬೇಕಾದಷ್ಟು ಇರ್ಬೋದು, ಹೌದು ಅವ್ರ ಇಷ್ಟ. ಸಂವಿಧಾನದೊಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರಿಗೆ ಇಷ್ಟ ಸ್ಥಾನಗಳಿರ್ಬೇಕಂತ ಕಲ್ಪಿಸ್ಕೊಟ್ಟಿರ್ತೈತಿ. ಅದು ಹೆಂಗ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ? ಜನ ಎಷ್ಟು ಜನ ಇದಾರ. ಈಗ ನೋಡ್ರಿ,
ನಮ್ಗೆ ಹೆಂಗ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಇವಾಗ ನಿಮ್ಮ ಸ್ಕೂಲ್ ಒಳಗಡೆ 8ನಂತೆವರೆಗೂ ಒಬ್ಬ ಕ್ಯಾಪ್ಟನ್, 9ನಂತೆವರೆಗೂ ಒಬ್ಬ ಕ್ಯಾಪ್ಟನ್ ಅಂತಂದ್ ಹೇಳ್ತಾರ, ಕರೆಕ್ಟಾ? ಈಗ 10ನಂತೆ ಒಳಗಡೆ ಏನಂತಂದ್ ಹೇಳಿದ್ರೆ ಬಾಳ ಜನ ಅದಾರ ಅವಾಗ ಕ್ಲಾಸ್ನ ಏನ್ ಮಾಡ್ತಾರ, 10th A 10th B ಮಾಡ್ತಾರ. ಅವಾಗ ಇಲ್ಲೊಬ್ಬ ಕ್ಯಾಪ್ಟನ್ ಅಂತ ಮಾಡ್ತಾರಲ್ಲ, ಸೇಮ್ ಹಂಗ ನಮ್ ಭಾರತ ದೇಶದಲ್ಲಿ ಜನರು ಇದಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಇಷ್ಟು ಜನರಿಗೆ ಅಂತಂದ್ ಹೇಳಿ ಒಂದೊಂದು 50,000 ಜನರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬ MP ಇರಬೇಕು ಅಂತಂದ್ ಹೇಳಿ ಎಕ್ಸಾಂಪಲ್ ಹೇಳ್ತಾನೆ, ಇಷ್ಟ ಅಂತಲ್ಲ, ಇಷ್ಟಷ್ಟು ಜನರಿಗೆ ಅಂತಂದ್ರೆ ಒಬ್ಬ MP ಇರ್ಬೇಕಂತ ಹೇಳ್ತಾರ. ಆ ರಾಜ್ಯದಲ್ಲಿ ಎಷ್ಟು ಜನ ಇರ್ತಾರ ಅದ್ರ ಮೇಲೆ ಏನಂತಂದ್ರೆ ಡಿವೈಡ್ ಮಾಡ್ಕೊಂತ ಹೋಗ್ತಾರೆ. ಕ್ಲಿಯರ್ ಎಲ್ರಿಗೂ? ಓಕೆ. ಸೊ ಇವಾಗ ನಾವು ಎಲ್ಲಿ ಡಿಸ್ಕಷನ್ ಬಂದ್ವಿ ಅಂತಂದ್ ಹೇಳಿದ್ರೆ ರಾಜ್ಯಸಭೆಗೆ ಬಂದ್ವಿ. ರಾಜ್ಯಸಭೆಗೆ ಏನಂತಂದ್ ಹೇಳಿದ್ರೆ 12 ಜನ ನಾಮಕರಣ ಆಗ್ತಾರ ಡೈರೆಕ್ಟ್ ಆಗಿ. ಅವ್ರನ್ನ ನಾಮಕರಣ ಮಾಡೋ ಪರ್ಸನ್ ಯಾರಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ಯಾವ ಆರ್ಟಿಕಲ್ ಪ್ರಕಾರ? ಆರ್ಟಿಕಲ್ 80 ಕ್ಲಾಸ್ 4 ಅಂತಂದ್ ಹೇಳ್ತೀವಿ. ಜಸ್ಟ್ ಇದ್ ನೆನ್ಪಿಟ್ಕೊಡ್ರಿ. ಅದಾದ ನಂತರ ಇನ್ನು ಉಳ್ದೋರ್ ಎಷ್ಟು ಜನ? 238 ಜನ ಉಳಿದ್ರಿ. ಈ 238 ಜನ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಆರ್ಸಿ ಹೋಗ್ತಾರೆ. ರಾಜ್ಯಗಳಿಂದ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಆರ್ಸಿ ಹೋಗ್ತಾರ ಈ 238 ಜನ. ಸೊ ಎಲ್ರಿಗೂ ಕ್ಲಿಯರ್? ಹಂಗಾದ್ರ ಈಗ ರಾಜ್ಯಸಭೆಗೂ ಒಬ್ಬ ಕ್ಯಾಪ್ಟನ್ ಬೇಕಲ್ಲ, ಈ ರಾಜ್ಯಸಭೆಗೂ ಒಬ್ಬ ಕ್ಯಾಪ್ಟನ್ ಬೇಕೇನ್ ಬೇಡ? ಈ ರಾಜ್ಯಸಭೆಗೆ ಕ್ಯಾಪ್ಟನ್ ಯಾರಾಗ್ತಾರಪ್ಪ ಅಂತಂದ್ರೆ, ಓಕೆ, ಸಭಾಪತಿನೋ ಕ್ಯಾಪ್ಟನೋ, ಸೊ ಅವ್ರನ್ನ ಏನಂತ ಕರಿತೀವಿ ಅಂದ್ರೆ ಪ್ರೆಸಿಡೆಂಟ್, ಅಧ್ಯಕ್ಷರ ಅಂತ ಕರಿತೀವಿ, ಸಭಾಪತಿ ಅಂತ ಕರಿತೀವಿ. ಅವ್ರು ಯಾವಾಗ್ಲೂ ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಉಪರಾಷ್ಟ್ರಪತಿಯವರಾಗಿರ್ತಾರೆ. ಯಾವಾಗ್ಲೂ ಏನಂತಂದಿದ್ರೆ ಆ ವರ್ಷ ಅಂದ್ರೆ ಆ 5 ವರ್ಷದಲ್ಲಿ ಉಪರಾಷ್ಟ್ರಪತಿ ಯಾರಿರ್ತಾರಲ್ಲ ಅವ್ರೇನಪ್ಪಾ ಅಂತಂದ್ರೆ ರಾಜ್ಯಸಭೆದ ಅಧ್ಯಕ್ಷರಾಗಿರ್ತಾರೆ. ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರ್ ಅನ್ರೋ? ಇವಾಗ ರಾಜ್ಯಸಭೆ ಐತಿಲ್ಲ, ಇವಾಗ ಉಪರಾಷ್ಟ್ರಪತಿ ಯಾರಿದಾರಲ್ಲ ಅವ್ರೇನಪ್ಪಾ ಅಂತಂದ್ರೆ ರಾಜ್ಯಸಭೆದ ಅಧ್ಯಕ್ಷರಾಗಿರ್ತಾರ ಅಷ್ಟ. ಅದನ್ನ ನಿಮ್ಗೆ ಅರ್ಥ ಮಾಡ್ಸಕ್ ಬಂದಿದ್ವಿ. ಪಾಯಿಂಟ್ ಕ್ಲಿಯರ್ ಎಲ್ರಿಗೂ? ವೆರಿ ಗುಡ್. ಒಂದ್ಸರಿ ಎಲ್ಲ ಕಮೆಂಟ್ ಹಾಕ್ಬಿಡ್ತೀರಿ, ಏನೇನ್ ಇಷ್ಟ ತಕ ಏನೇನ್ ಕೇಳಿದ್ರಿ ಅಂತಂದ್ ಹೇಳಿ ಎಲ್ಲ ಕಮೆಂಟ್ ಹಾಕ್ಬಿಡ್ತೀರಿ, ಯಾಕಂದ್ರೆ ಒಂದ್ಸರಿ ನೆನ್ಪುಳ್ದ್ ಬಿಡ್ತೈತಿ. ನೆಕ್ಸ್ಟ್ ನೋಡ್ರಿ, ಎಕ್ಸಿಕ್ಯೂಟಿವ್ ಪವರ್ಸ್ ಅಂತಂದ್ ಹೇಳಿ ಬರ್ತಾವ, ಕಾರ್ಯನಿರ್ವಹಣಾ ಅಧಿಕಾರಿ. ಸೊ ಅಧಿಕಾರಗಳು ಯಾರ ಹತ್ರ ಇರ್ತಾವ ಅಂತಂದೇಳಿ ನಾನು ಇವಾಗ ಏನ್ ಹೇಳ್ಕೊಡತ್ತ ನಿಮ್ಗ ಪ್ರೆಸಿಡೆಂಟ್ ಬಗ್ಗೆನೇ ಹೇಳ್ಕೊಡಕತ್ತೀನಿ. ಸೊ ಎಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಗಳು ಎಲ್ಲಿರ್ತಾವ ಅಂತಂದಿದ್ರ ಪ್ರೆಸಿಡೆಂಟ್ ಹತ್ರ ಇರ್ತಾವ. ಅವ್ರು ಇಲ್ಲಿ ಮಾಡ್ತಾರಪ್ಪ, ಎಲ್ಲಾ ಅಧಿಕಾರಿಗಳು ಇವನ್ ತಗಿರ್ತಾವ, ಬಟ್ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರ, ಅವು ಬೇರೆ ಬರ್ತೈತಿ. ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ. ಸೊ ಅದ್ರಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಬರ್ತಾವ. ಸೊ ಅವುಗಳ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡು, ಇವಾಗ ಆರಾಮಾಗಿ ಕೇಳ್ಕೊಂಡ್ ಇಟ್ಕೊಡ್ರಿ. ಅದಕ್ಕೆ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಏನೇನ್ ಬರ್ತಾವ ಅಂತಂದು, ಅವಾಗ ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತೇನೆ. ಸೊ ಇಲ್ಲೊಂದು ಪಾರ್ಲಿಮೆಂಟ್ ಅಂತಂದ್ ಬಂತ್ ನೋಡ್ರಿ, ನಾವು ಕರಿತೀವಲ್ಲ ಸಂಸತ್ ಅಂತ ಕರಿತೀವಿ, ಪಾರ್ಲಿಮೆಂಟ್ ಅಂತ ಕರಿತೀವಿ. ಸೊ ಸಂಸತ್ತಿನಲ್ಲಿ ಅಧಿವೇಶನ ನಡೀತಿದೆ, ಚಳಿಗಾಲದ ಅಧಿವೇಶನ, ಬೇಸಿಗೆ ಕಾಲದ ಅಧಿವೇಶನ. ಬಜೆಟ್ ಮಂಡನೆ ಮಾಡ್ತಿರ್ತಾರ. ರಾಜ್ಯಸಭೆಯವರು ಅದನ್ನ ವಿರೋಧ ಮಾಡಿದ್ರು, ಲೋಕಸಭೆಯವರು ಇದನ್ನ ವಿರೋಧ ಮಾಡಿದ್ರು, ಅದನ್ನ ಅಧಿಕಾರಕ್ಕೆ ತಗೊಂಬಂದ್ರು, ಅಮೆಂಡ್ಮೆಂಟ್ ಮಾಡಿದ್ರು. ಸೊ ಆ ಕಾನೂನ್ನ ತಂದ್ರು, ಈ ಕಾನೂನ ತಂದ್ರು, ಪೆಟ್ರೋಲ್ ಜಾಸ್ತಿ ಮಾಡಿದ್ರು, ಡ್ರಿಂಕ್ಸ್ ರೇಟ್ ಕಮ್ಮಿ ಮಾಡಿದ್ರು. ಇಂಥವೆಲ್ಲ ನಡೀತಾವಲ್ಲ ಡಿಸ್ಕಷನ್. ಸೊ ಅಂತ ಅಧಿವೇಶನಗಳು ಎಲ್ಲಿ ನಡೀತಾವಪ್ಪ ಅಂತಂದ್ರೆ ಸಂಸತ್ ಒಳಗಡೆ ನಡೀತಾವ. ಆ ಸಂಸತ್ತಲ್ಲಿ ಏನಪ್ಪಾ ಅಂತಂದ್ರೆ 2 ಅಧಿವೇಶನಗಳು ನಡೀತಾವ, ಒಂದು ಬೇಸಿಗೆ ಅಧಿವೇಶನ, ಇನ್ನೊಂದು ಚಳಿಗಾಲದ ಅಧಿವೇಶನ. ಈ ಅಧಿವೇಶನಗಳ ನಡುವೆ ಎಷ್ಟು ಮಂತ್ ಗ್ಯಾಪ್ ಇರ್ಬೇಕಂತಂದ್ರೆ 6 ಮಂತ್ ಗ್ಯಾಪ್ ಇರ್ಬೇಕು. ಪ್ರತಿ ವರ್ಷ ಎರಡು ಅಧಿವೇಶನ ನಡಿಬೇಕು, ಒಂದು ಬೇಸಿಗೆ ಅಧಿವೇಶನ, ಇನ್ನೊಂದು ಚಳಿಗಾಲದ ಅಧಿವೇಶನ ಅಂತಂದೇಳಿ. ಬಟ್ ಅದ್ರ ಗ್ಯಾಪ್ ಎಷ್ಟು ಇರ್ಬೇಕು? 6 ಮಂತ್ಸ್ ಇರ್ಬೇಕು. ಕರೆಕ್ಟ್. ಸೊ ಇಂಥ ಅಧಿವೇಶನಗಳು ಸಂಸತ್ ಅಂತ ಕರಿತೀವಲ್ಲ, ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ಇದ್ರಲ್ಲಿ ಏನೇನ್ ಇರ್ತೈತಿ? ಇದರಲ್ಲಿ 3 ಇರ್ತಾವ. ಏನಿರ್ತಾವ ಅಂತಂದ್ ಹೇಳಿದ್ರ, ಸರ್ ಲೋಕಸಭೆದ ಎಲ್ಲಾ ಸದಸ್ಯರು ಇರ್ತಾರ. ಲೋಕಸಭೆ ಅಂತ ಕರಿತೀವಲ್ಲ, ಅದ್ರೊಳಗಿರೋ ಎಲ್ಲಾ MP ಗಳು ಇರ್ತಾರೆ, ಎಲ್ಲಾ ಸದಸ್ಯರು. ಎಷ್ಟು ಜನ? 552 ಜನ ಅನ್ಕೊಡ್ರಿ. ಸರ್ ರಾಜ್ಯಸಭೆದೊಳಗಿನ ಎಲ್ರು ಇರ್ತಾರೆ. ರಾಜ್ಯಸಭೆದೊಳಗೆ ಇರೋರು ಯಾರ್ಯಾರ? ಎಲ್ರು, ಪ್ರತಿಯೊಬ್ರು ಅಧ್ಯಕ್ಷರು ನೋಡ್ಕೊಂಡು ಎಲ್ಲಾ ಸದಸ್ಯರು ನೋಡ್ಕೊಂಡು ಎಲ್ರು. ಸೊ ಟೋಟಲ್ ಎಷ್ಟು ಜನ? 250 ಜನ. ಅದಾದ ನಂತರ ಇವಕ್ಕೆಲ್ಲ ಹೆಡ್ ಯಾರ? ಪ್ರೆಸಿಡೆಂಟ್. ಸೊ ಇವ್ರು 3 ಜನರನ್ನ ಸೇರಿಸಿದ್ರೆ ನಾವ್ ಏನಂತ ಕರಿತೀವಿ? ಅದನ್ನ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ. ಕ್ಲಿಯರ್ ಪ್ರತಿಯೊಬ್ಬರಿಗೂ? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಪ್ರೆಸಿಡೆಂಟ್ ರಾಷ್ಟ್ರಪತಿ ಅವ್ರನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿ ಕರೀತಾರ? ಸೊ ಹೆಡ್ ಆಫ್ ದಿ ಸ್ಟೇಟ್ ಅಂತ ಕರೀತಾರ.
ಆಕ್ಚುಲಿ ಆ ವರ್ಡ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಹೆಡ್ ಆಫ್ ದಿ ಸ್ಟೇಟ್ ಅಂತ ಬರುತ್ತೆ. ಸೊ ಇದೆಲ್ಲಿ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳಂಗಿಲ್ಲ. ಸೊ ಅಂದ್ರೆ ಪ್ರಥಮ ಪ್ರಜೆ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ ಅಷ್ಟೇ. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಭಾರತದ ಪ್ರಥಮ ಪ್ರಜೆ ಅಂತಂದ್ ಹೇಳ್ತೀವಿ. ಪ್ರಥಮ ಪ್ರಜೆ, ಭಾರತದ ಪ್ರಥಮ ಪ್ರಜೆ ಇನ್ಸ್ಟೆಡ್ ಆಫ್ ದಿಸ್. ಸೊ ಭಾರತದ ಪ್ರಥಮ ಪ್ರಜೆ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ದ ಪ್ರೆಸಿಡೆಂಟ್ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ನ ಅಪಾಯಿಂಟ್ ಮಾಡ್ತಾರ. ಎಸ್ ಪ್ರೆಸಿಡೆಂಟ್ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರ ಪ್ರೈಮ್ ಮಿನಿಸ್ಟರ್ ನ ನೇಮಕ ಮಾಡ್ತಾರ. ಯಾವ ಆರ್ಟಿಕಲ್ ಅಂಡರ್? ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಅವ್ರನ್ನ ನೇಮಕ ಮಾಡ್ತಾರ. ಯಾವ್ದ್ರ ಅಂಡರ್? ವೆರಿ ಗುಡ್. ಆರ್ಟಿಕಲ್ 75. ಆರ್ಟಿಕಲ್ 75 ಪ್ರಕಾರ ರಾಷ್ಟ್ರಪತಿಯವರು ಪ್ರಧಾನಿಯನ್ನ ನೇಮಕ ಮಾಡ್ತಾರ. ಇಲ್ಲಿ ಒಂದೊಂದ್ ಏನ್ ಬರ್ತಾವ ಅಂತಂದ್ ಹೇಳ, ನಮ್ಮ ದೇಶಕ್ಕೆ ಒಬ್ಬರು ಪ್ರಧಾನ ಮಂತ್ರಿ ಬೇಕು, ಕ್ಯಾಬಿನೆಟ್ ಬೇಕು ಅಂತಂದ್ ಹೇಳಿ ಒಮ್ಮೆ ಹೇಳ್ತಿತ್ತು ಒಂದ್ ಆರ್ಟಿಕಲ್. ರಾಷ್ಟ್ರಪತಿ ಅವ್ರ ನೇಮಕ ಮಾಡೋದ್ ಬೇರೆ ಆರ್ಟಿಕಲ್ ಹೇಳ್ತಾವ, ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಷ್ಟ್ರಪತಿಯವರು ಭಾರತದ ಅಟಾರ್ನಿ ಜನರಲ್ ಅನ್ನ ಯಾವ ವಿಧಿಯ ಅಡಿಯಲ್ಲಿ ನೇಮಕ ಮಾಡ್ತಾರ ಅಂತಂದೇಳಿ. ನನಗ ಆನ್ಸರ್ ಬೇಡ. ಹಿಂಗಂದ್ರೆ ಏನ? ಅಟಾರ್ನಿ ಜನರಲ್ ಅಂದ್ರೆ ಏನ್? ಎಸ್, ಇಲ್ಲಿ ಅಟಾರ್ನಿ ಜನರಲ್ ಅಂದ್ರೆ ಏನು? ಈಗ ನೀವೆಲ್ಲ ಕೇಳಿದಿರಿ ಸರ್, ಮೊದ್ಲಿಂದನ ಬರ್ನು ಸರ್. ತಾಲೂಕ್ ಕೋರ್ಟ್ ಅಲ್ಲ, ಕೋರ್ಟ್ಗಳು, ತಾಲೂಕ್ ಕೋರ್ಟ್ ಬರ್ತೈತಿ, ಡಿಸ್ಟಿಕ್ ಕೋರ್ಟ್ ಬರ್ತೈತಿ, ಅದ್ರ ಮೇಲೆ ಹೈಕೋರ್ಟ್ ಬರುತ್ತ. ಎಲ್ಲಾ ರಾಜ್ಯಗಳ ಹೈಕೋರ್ಟ್ ಮೇಲೆ ಏನ್ ಬರ್ತೈತಿ? ಸುಪ್ರೀಂ ಕೋರ್ಟ್ ಬರ್ತೈತಿ. ಸುಪ್ರೀಂ ಕೋರ್ಟ್ ಹೆಡ್ ಯಾರ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವ್ರ ಹೆಡ್ ಯಾರು? ಎಲ್ಲಾದ್ರೂ ಹೆಡ್ ಯಾರು? ಒಬ್ಬ ಕಾನೂನು ಅಧಿಕಾರಿ. ಆ ಕಾನೂನು ಅಧಿಕಾರಿ ಯಾರು? ಸೊ ಅವ್ರನ್ನ ಏನಂತ ಕರಿತೀವಿ? ಅಟಾರ್ನಿ ಜನರಲ್ ಅಂತ ಕರಿತೀವಿ. ಆ ಕಾನೂನು ಅಧಿಕಾರಿಯನ್ನ. ಕಾನೂನಿನ ಮೊದಲ ಸದಸ್ಯ ಏನ್ ಹೇಳ್ರದ? ಕಾನೂನಿನ ಮೊದಲ ಸದಸ್ಯ ಯಾರಪ್ಪ ಅಂತಂದ ಹೇಳಿದ್ರೆ ಯಾರಿಲ್ಲಿ? ಅಟಾರ್ನಿ ಜನರಲ್ ಅಂತಂದ ಹೇಳ್ತೀವಿ. ಇದು ಎಲ್ರಿಗೂ ಕ್ಲಿಯರ್? ಸೊ ಇವ್ರನ್ನು ಕೂಡ, ಅಟಾರ್ನಿ ಜನರಲ್ನು ಕೂಡ ಏನಂತಂದ ಹೇಳಿದ್ರೆ ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರ. ಯಾವ ಅಂಡರ್ ಅಂತಂದ ಹೇಳಿದ್ರ ಆರ್ಟಿಕಲ್ 76ರ ವಿಧಿ ಅಡಿಯಲ್ಲಿ ಅಂತಂದ ಹೇಳಿದ್ರ. ಸೊ ನಮ್ಮ ದೇಶಕ್ಕೊಬ್ಬರು ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರ. ಕ್ಲಿಯರ್ ಪಾಯಿಂಟ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವು ಆರ್ಡಿನೆನ್ಸ್ ಎಲ್ಲ ಬೇಡ, ಇವೆಲ್ಲ ಅವನ್ನೆಲ್ಲ ನೆಕ್ಸ್ಟ್ ನಾನು ಬೇರೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ, ಈಗ ರಾಷ್ಟ್ರಪತಿ ಅವ್ರೇನಪ್ಪಾ ಅಂತಂದ ಹೇಳಿದ್ರೆ ಯಾವ ವಿಧಿಯ ಅಡಿಯಲ್ಲಿ ಲೋಕಸಭೆಯನ್ನ ವಿಸರ್ಜಿಸಬಹುದು ಅಂತಂದೇಳಿ. ಎಸ್, ಅಂದ್ರೆ ವಿಸರ್ಜಿಸಬಹುದು ಅಂತಂದ ಹೇಳಿದ್ರೆ ತೆಗೆದು ಹಾಕಬಹುದು ಅಂತಂದ ಹೇಳಿ. ಈಗ ಅವ್ರೆಲ್ಲಾದ್ರೂ ಕರೆಕ್ಟ್ ಆಗಿ ಮಾತು ಕೇಳಲಿಲ್ಲ, ಪ್ರೈಮ್ ಮಿನಿಸ್ಟರು, ಅದಾದ ನಂತರ ಕ್ಯಾಬಿನೆಟ್, ಲೋಕಸಭೆ ಕರೆಕ್ಟ್ ಆಗಿ ಮಾತು ಕೇಳಲಿಲ್ಲ ಅಂತಂದ್ರೆ ರಾಷ್ಟ್ರಪತಿ ಅವರು ಅದನ್ನೆಲ್ಲ ಏನಂತಂದ್ರೆ ತೆಗೆದಾಕ್ಬಹುದು. ತೆಗೆದಾಕಿ ಅಂತಂದ್ರೆ ಹೊಸ ಎಲೆಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಅಂತ ಅಧಿಕಾರ ಏನಪ್ಪಾ ಅಂತಂದ್ರೆ ಯಾವ ಆರ್ಟಿಕಲ್ ಅಂಡರ್ ಬರತ್ತಂತಂದ್ರೆ ಆರ್ಟಿಕಲ್ 85 ಅಂಡರ್ ಬರುತ್ತೆ. ಸೊ ಆರ್ಟಿಕಲ್ 85 ಅಂಡರ್ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಯವರು ಲೋಕಸಭೆಯನ್ನ ತೆಗೆದುಹಾಕ್ತಾರ ಅಂತಂದೇಳಿ. ಈಗ ನಿಮ್ಗೆ ಒಂದ್ ಕ್ವಶನ್ ಏನಂತಂದ್ರೆ ಲೋಕಸಭೆ ಜಾರಿಗೆ ಬಂದಿರ್ತೈತ್ರಿ. ಸೊ ಎಲ್ಲ MP ಗಳೆಲ್ಲ ಆಡಳಿತ ನಡೆಸ್ತಿರ್ತಾರ್ರಿ. ಬಟ್ ಯಾವ್ದೋ ಒಂದು ಟೈಮ್ ಅಲ್ಲಿ ಲೋಕಸಭೆ ವಿಸರ್ಜನೆ ಆಗತ್ತ. ಯಾವ ಟೈಮ್ ಅಲ್ಲಿ ಲೋಕಸಭೆ ವಿಸರ್ಜನೆ ಆಗ್ತೈತಿ, ಅದನ್ನ ತೆಗೆದು ಹಾಕ್ಬಿಡ್ತಾರೆ. ಯಾವ ಟೈಮ್ ಅಲ್ಲಿ? ವೆರಿ ಗುಡ್. ಎಮರ್ಜೆನ್ಸಿ ಟೈಮ್ ಅಲ್ಲಿ. ಎಮರ್ಜೆನ್ಸಿ ಬರ್ತಾವಲ್ಲ, ಎಮರ್ಜೆನ್ಸಿ ಯಾವ ಬರ್ತಾವ? ಸಂಡಾಸ ಒಂದಕ್ಕಲ್ಲ, ಅದು ಎಮರ್ಜೆನ್ಸಿ ಅಲ್ಲ. ದೇಶಕ್ಕೆ ಎಮರ್ಜೆನ್ಸಿ ಬರ್ತೈತಲ್ಲ, ರಾಜ್ಯಕ್ಕೆ ಎಮರ್ಜೆನ್ಸಿ ಬರುತ್ತಲ್ಲ ಅವು. ಸೊ ಫಸ್ಟ್ ಯಾವ್ದಂತಂದ್ರೆ ರಾಷ್ಟ್ರ ತುರ್ತು ಪರಿಸ್ಥಿತಿ. ಅದಾದ ನಂತರ ಸೆಕೆಂಡ್ ಯಾವ್ದು? ರಾಜ್ಯ ತುರ್ತು ಪರಿಸ್ಥಿತಿ. ಮೂರನೇದು ಯಾವ್ದಪ್ಪ ಅಂತಂದ್ರೆ ಆರ್ಥಿಕ ಅಂತಂದ ಹೇಳ್ತೀವಿ. ರಾಷ್ಟ್ರ ತುರ್ತು ಪರಿಸ್ಥಿತಿಗೇನು ಆರ್ಟಿಕಲ್ 352, ರಾಜ್ಯ ತುರ್ತು ಪರಿಸ್ಥಿತಿಗೆ ಆರ್ಟಿಕಲ್ 356. ಸೊ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಆರ್ಟಿಕಲ್ 360. ಕ್ಲಿಯರ್? ಈ ರಾಷ್ಟ್ರ ತುರ್ತು ಪರಿಸ್ಥಿತಿ ಇತ್ತಲ್ಲ, ಯಾವಾಗ ಸರ್ ಯುದ್ಧ ನಡೀತಾ ಇದ್ರೆ, ಬೇರೆ ದೇಶದ ಯಾವ್ದಾದ್ರು ಯುದ್ಧ ಮಾಡ್ತಿದ್ರೆ, ನಾವ್ ಯಾರ ಮೇಲಾದ್ರೂ ಯುದ್ಧ ಮಾಡ್ತಿದ್ರೆ ಅಂತ ಸಮಯದಲ್ಲಿ ಆಂತರಿಕ ಗಲಭೆ ಆಗ್ತಾ ಇದ್ರೆ,
ನಮ್ಮ ದೇಶದಲ್ಲಿ ಆಂತರಿಕ ಗಲಭೆ ಎಲ್ಲ ವೆಪನ್ಸ್ ಇಂದ ಹೊಡೆದಾಡಕತ್ರ ಅಂದ್ರ ಅಂತ ಟೈಮಲ್ಲಿ ರಾಷ್ಟ್ರ ತುರ್ತು ಪರಿಸ್ಥಿತಿ ಬರ್ತೈತಿ. ಎಸ್, ಇದೇನಪ್ಪಾ ಅಂತಂದ್ ಹೇಳಿದ್ರ ಇಂಥ ಟೈಮಲ್ಲಿ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಯವರು ಹೇರಿದ್ರು ಅಂತಂದ್ ಹೇಳಿದ್ರ ಅವಾಗ ಆಟೋಮೆಟಿಕ್ ಆಗಿ ಏನಾಗತ್ತ, ಲೋಕಸಭೆ ಕ್ಯಾನ್ಸಲ್ ಆಗತ್ತ. ಅದ ಇಲೆಕ್ಷನ್ ಆಗಿ 1 ವರ್ಷ ಆಗ್ಲಿ, ಇಲೆಕ್ಷನ್ ಆಗಿ 5 ತಿಂಗಳಾಗ್ಲಿ, ಇಲೆಕ್ಷನ್ ಆಗಿ 3 ದಿನ ಆಗ್ಲಿ, ರಾಷ್ಟ್ರ ತುರ್ತು ಪರಿಸ್ಥಿತಿ ಹೇರಂತಂದ್ ಹೇಳಿದ್ರ ಆ ಲೋಕಸಭೆ ಏನಪ್ಪಾ ಅಂತಂದ್ರೆ ಕ್ಯಾನ್ಸಲ್. ನೆಕ್ಸ್ಟ್ ಆ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನ ತೆಗೆದಾಕ್ತಾರ. ತೆಗೆದ್ ಹಾಕಿದ ನಂತರ ಏನಾಗ್ಬೇಕು, ಮತ್ತ ಓಲ್ಡ್ ಲೋಕಸಭಾ ಬರಂಗಿಲ್ಲ, ಅವಾಗ ಮತ್ ಹೊಳ್ಳಿ ಇಲೆಕ್ಷನ್ ನಡಿಬೇಕು, ಹೊಸ ಇಲೆಕ್ಷನ್ ನಡಿದೈತೆ. ಅವಾಗ ಮತ್ತೇನಂತಂದ್ ಹೇಳಿದ್ರೆ ಲೋಕಸಭೆ ರಚನೆ ಆಗತ್ತೆ. ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರ್? ಎಸ್, ಅಂತ ಟೈಮಲ್ಲಿ ಕೂಡ ಲೋಕಸಭೆ ವಿಸರ್ಜನೆ ಆಗ್ತೈತೆ. ನೆಕ್ಸ್ಟ್ ನೋಡ್ರಿ, ಯಾವ ವಿಧಿಯು ಅಂತಂದ್ ಹೇಳ್ಬೇಡ, ಯಾವ ವಿಧಿ ಅಂತಂದ್ ಹೇಳಿ ಇಲ್ಲಿವರೆಗೂ ಕೇಳಿಲ್ಲ. ಬಟ್ ಅದರ ರಕ್ಷಣಾ ಪಡೆಗಳ ಮಹಾದಂಡ ನಾಯಕ ಯಾರು ಅಂತಂದ್ ಹೇಳಿ, ರಕ್ಷಣಾ ಪಡೆಗಳ ಮಹಾದಂಡ ನಾಯಕ ಯಾರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಅದು ಆರ್ಮಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಯಾವ ಬೇಕಾದ್ ತಗೊಳ್ರಿ ನೀವು ಆರ್ಮ್ಡ್ ಫೋರ್ಸಸ್. ಸೊ ಅವಕ್ಕ ಸುಪ್ರೀಂ ಕಮಾಂಡರ್ ಯಾರಾಗಿರ್ತಾರ ಅಂತಂದ್ ಹೇಳಿದ್ರ ಯಾರಾಗಿರ್ತಾರ? ಪ್ರೆಸಿಡೆಂಟ್ ಆಗಿರ್ತಾರ. ಸೊ ಇದು ಒಂದೇನಂತಂದ್ರೆ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರಪತಿಯವರೇನಪ್ಪಾ ಅಂತಂದ್ರೆ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿರ್ಬೋದು, ಹೈಕೋರ್ಟ್ ಜಡ್ಜ್ಗಳಾಗಿರ್ಬೋದು, ಅಥವಾ ಜಿಲ್ಲಾ ಕೋರ್ಟ್ಗಳಾಗಿರ್ಬೋದು, ಯಾವ ಬೇಕಾದ್ ಕೋರ್ಟ್, ಆ ಕೋರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇವಾಗ ಗಲ್ಲು ಶಿಕ್ಷೆ ವಿಧಿಸಿದ್ರು ಕೂಡ, ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಒದಗಿಸಿದ್ರು ಕೂಡ ಅವ್ರನ್ನ ಕ್ಷಮಿಸುವಂತಹ ಅಧಿಕಾರ ಯಾರಿಗಿರುತ್ತಂತಂದ್ರೆ ರಾಷ್ಟ್ರಪತಿಯವ್ರಿಗಿರುತ್ತ. ಸೊ ಅದು ಯಾವ ಆರ್ಟಿಕಲ್ ಅಂಡರ್ ಇರುತ್ತೆ ಅಂತಂದೇಳಿ, ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 72 ಮುಖಾಂತರ. ಸೊ ಕೈದಿಗಳನ್ನ ಏನಪ್ಪಾ ಅಂತಂದ್ರೆ ಕ್ಷಮಾದಾನ ಮಾಡಬಹುದು. ಕ್ಷಮಾದಾನ ಮಾಡುವಂತಹ ಒಂದು ಅಧಿಕಾರ ಇದೆ, ಗ್ರಾಂಟ್ ಅಂತಂದ್ ಹೇಳ್ತೀವಿ ಅದನ್ನ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಈಗ ಸಂಸತ್ ಅಂದ್ರೆ ಏನ, ನಾ ಆಗ್ಲೇ ಹೇಳ್ದ್ನಲ್ಲ, ಸಂಸತ್ ಅಂದ್ರೆ ಏನು? ನಿಮಗ ಕೇಳಿದ್ದೆ, ಮೆಸೇಜ್ ಆಗ್ಬೇಕು. ಸಂಸತ್ ಅಂದ್ರೆ ಏನು? ಗುಡ್ ಗುಡ್ ಗುಡ್. ಎಸ್, ಇಲ್ಲಿ ನೋಡ್ರಿ, ಈ ಸಂಸತ್ತನ್ನ ಉದ್ದೇಶಿಸಿ, ಈ ಸಂಸತ್ತನ್ನ ಉದ್ದೇಶಿಸಿ ರಾಷ್ಟ್ರಪತಿಯವರೇನಪ್ಪಾ ಅಂತಂದ್ರೆ ಮಾತನಾಡ್ತಾರೆ, ಮೊದಲ ಭಾಷಣವನ್ನ ಕೊಡ್ತಾರೆ. ಅದು ಆರ್ಟಿಕಲ್ ಯಾವ್ದಂತಂದ್ ಹೇಳಿದ್ರ ಆರ್ಟಿಕಲ್ 87 ಅಂತಂದ್ ಹೇಳ್ತೀವಿ. ಯಾವ ಆರ್ಟಿಕಲ್ ಮುಖಾಂತರ? 80 87. ಆರ್ಟಿಕಲ್ 87 ಪ್ರಕಾರ ಸಂಸತ್ತನ್ನ ಉದ್ದೇಶಿಸಿ ಸೊ ಮೊದಲ ಭಾಷಣವನ್ನ ಯಾರು ಮಾತಾಡ್ತಾರ ಅಂತಂದ್ರೆ ರಾಷ್ಟ್ರಪತಿಯವರು. ಸೊ ಕ್ಲಿಯರ್ ಪಾಯಿಂಟ್ ಎಲ್ರಿಗೂ? ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ. ಪ್ರೆಸಿಡೆಂಟ್ ಅಂತಂದೇಳಿ, ಪ್ರೆಸಿಡೆಂಟ್ ಅಂತ ತಗೊಳ್ಳೋಣ ಅಥವಾ ರಾಷ್ಟ್ರಪತಿ ಅಂತ ತಗೊಳ್ಳೋಣ. ಈ ರಾಷ್ಟ್ರಪತಿಯವರು ಏನ್ ಮಾಡ್ತಾರ? ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರ, ಕರೆಕ್ಟ್? ಅದಾದ ನಂತರ ನೆಕ್ಸ್ಟ್ ಯಾರ ನೇಮಕ ಮಾಡ್ತಾರ? ಸರ್, ಗವರ್ನರ್ಸ್ ಗಳನ್ನ ನೇಮಕ ಮಾಡ್ತಾರ. ಯಾರ ನೇಮಕ ಮಾಡ್ತಾರ? ಪ್ರತಿ ರಾಜ್ಯದ ಗವರ್ನರ್ಸ್ ಗಳನ್ನ. ಸೊ ಒಂದು ರಾಜ್ಯದ ಪ್ರಥಮ ಪ್ರಜೆ ಯಾರಂತಂದ್ ಹೇಳ್ತೀವಿ? ರಾಜ್ಯದ ಪ್ರಥಮ ಪ್ರಜೆ ಯಾರು? ಗವರ್ನರ್ ಅಲ್ಲ. ಸೊ ಈ ಗವರ್ನರ್ ಅನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ. ವೆರಿ ಗುಡ್. ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಮೆಂಬರ್ಸ್ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಹೈಕೋರ್ಟ್ ಜಡ್ಜಸ್ ಗಳನ್ನ ಯಾರು ನೇಮಕ ಮಾಡ್ತಾರ? ಹೈಕೋರ್ಟ್ ಜಡ್ಜಸ್ ಸೇಮ್ ಇಬ್ಬರು ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. CAG ಅಂತಂದ್ ಹೇಳಿ ಬರುತ್ತೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಯಾರು ನೇಮಕ ಮಾಡ್ತಾರ?
ರಾಷ್ಟ್ರಪತಿಯವ್ರ ನೇಮಕ ಮಾಡ್ತಾರ. ಎಸ್, ಮತ್ತೆ ಯಾರ ನೇಮಕ ಮಾಡ್ತಾರ? ಇವಾಗ ಇದು ಬರ್ತಾವಲ್ಲ, ಹಿಂದುಳಿದ ವರ್ಗಗಳದ್ದು ಕಮಿಟಿಗಳು ಬರ್ತಾವಲ್ಲ, ಕಮಿಟೀಸ್. SC ST ಕಮಿಟಿ ಆಗಿರ್ಬೋದು, OBC ಕಮಿಟಿ ಆಗಿರ್ಬೋದು. ಅವ್ರ ಅಧ್ಯಕ್ಷರುಗಳನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿಯವರು. ವೆರಿ ಗುಡ್. UPSC ಹತ್ರ ಅಧ್ಯಕ್ಷರನ್ನ ಮತ್ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿಯವ್ರ ನೇಮಕ ಮಾಡ್ತಾರ. ಇಲೆಕ್ಷನ್ ಕಮಿಷನ್ ಅಂತಂದ್ ಹೇಳಿ ಬರ್ತೈತ. ಸೊ ಅವ್ರನ್ನ ಯಾರು ನೇಮಕ ಮಾಡ್ತಾರೆ? ಇಲೆಕ್ಷನ್ ಕಮಿಷನರ್ಸ್ ಬರ್ತಾರ. ರಾಷ್ಟ್ರಪತಿಯವ್ರ ನೇಮಕ ಮಾಡ್ತಾರೆ. ಇದು ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಇವತ್ತಿಗೆ ಇದನ್ನೆಲ್ಲ ಏನಂತಂದ್ ನೆನ್ಪಿಟ್ಕೋಬೇಕು. ಈ ಕ್ವಶನ್ಸ್ ಗಳು ತುಂಬಾ ಸರಿ ಬರ್ತಾವ. ಉಳ್ದದ್ ಯಾರು ನೇಮಕ ಮಾಡಂಗಿಲ್ಲ. ಪ್ರೈಮ್ ಮಿನಿಸ್ಟರ್ ಅಂತೂ ಏನು ನೇಮಕ ಮಾಡಂಗಿಲ್ಲ, ಯಾರು ನೇಮಕ ಮಾಡಂಗಿಲ್ಲ. ತಲೆ ತೆಗೆದಾಕ್ಬಿಡೋದು. ಗವರ್ನರ್ ಅಂತೂ ಬರಕ್ ಸೀನೇ ಇಲ್ಲ. ಆನ್ಸರ್ ಯಾವಾಗ್ಲೂ ಇದ. ಕ್ಲಿಯರ್ ಎಲ್ರಿಗೂ? ಸೊ ಯಾವಾಗ್ಲೂ ಆನ್ಸರ್ ಏನಂತಂದ್ರೆ ರಾಷ್ಟ್ರಪತಿನ ಆಗಿರ್ತೈತಿ. 99% ನೇಮಕ ಬಂತಂತಂದ ಹೇಳಿದ್ರೆ ಯಾವಾಗ್ಲೂ ರಾಷ್ಟ್ರಪತಿನೇ ಇರ್ತಾನ. ನಿಮ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ಹಾಕ್ಬಿಡ್ರ ಆನ್ಸರ್. 1% ಯಾವಾಗ್ಲೂ ತಪ್ಪಿ ಬ್ಯಾರೆ ಕೇಳಿರ್ತಾನ ಅಷ್ಟೇ. ಇಷ್ಟೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ ರಾಷ್ಟ್ರಪತಿ ಬಗ್ಗೆ. ಇನ್ನೂ ಒಂದ್ ಸ್ವಲ್ಪ ಇದಾವ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ನಾಳೆ ಮಾಡ್ತೀನಿ. ಆಮೇಲೆ ಬೇರೆ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಅದ್ರ ಜೊತೆಗೆ ಬೇಸಿಕ್ ಒಂದ್ ಪಾಯಿಂಟ್ ಬರುತ್ತೆ, ಅದನ್ನ ನೀವು ನೆನ್ಪಿಟ್ಕೋಬೇಕು. ಬೇಸಿಕ್ ಪಾಯಿಂಟ್ಸ್ ಏನಂತಂದ್ ಹೇಳಿದ್ರೆ, ನಮ್ಮ ಭಾರತ ದೇಶದ ಕ್ಲಾಸಿಕಲ್ ಡ್ಯಾನ್ಸ್ ಗಳಂತಂದ್ ಹೇಳಿ ಬರ್ತಾವ, ನೃತ್ಯಗಳು ಅಂತಂದ್ ಹೇಳಿ ಬರ್ತಾವ. ನೃತ್ಯಗಳು ಅನ್ನೋದಕ್ಕಿಂತನೂ ಫಸ್ಟ್ ಏನಂತಂದ್ ಹೇಳಿದ್ರೆ ನೃತ್ಯಗಳನ್ನ ತಗೊಳ್ಳೋಣ. ಈಗ ನಮ್ ಕರ್ನಾಟಕ ಬಂತು ಅಂತಂದ್ ಹೇಳಿದ್ರ ನೀವೆಲ್ರು ನೆನ್ಪಿಟ್ಕೋಬೇಕು ಏನಂತಂದ್ ಹೇಳಿದ್ರೆ ಇವು ಬೇಸಿಕ್. ಇವು ಯಕ್ಷಗಾನ. ನಮ್ ಕರ್ನಾಟಕ ಬಂತಂದ್ ಹೇಳಿದ್ರೆ ಯಕ್ಷಗಾನ ಇಂಪಾರ್ಟೆಂಟ್. ಕ್ಲಾಸಿಕಲ್ ಡ್ಯಾನ್ಸ್ ಅವು ಇವು ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕೇರಳ ಬರುತ್ತೆ. ಕೇರಳದಲ್ಲಿ 2 ಡೊಳ್ಳುನು ಬರುತ್ತ, ಡೊಳ್ಳು ಕುಣಿತ. ಅದನ್ನ ಕಮ್ಮಿ ಟೈಮ್ ಕೇಳಿದಾರೆ. ಯಕ್ಷಗಾನ ಮೇನ್. ಸೊ ನೆಕ್ಸ್ಟ್ ಕೇರಳ. ವೆರಿ ಗುಡ್. ಮೋಹಿನಿ ಅಟ್ಟಂ. ಇನ್ನೊಂದು ಯಾವುದು? ಕಥಕ್ಕಳಿ. ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ. ನೆಕ್ಸ್ಟ್ ತಮಿಳ್ನಾಡು ಬಂದ್ರೆ ಭರತನಾಟ್ಯ. ಭರತನಾಟ್ಯ ಭರತನಾಟ್ಯ. ನೆಕ್ಸ್ಟ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಅಥವಾ ಟೋಟಲ್ ಆಗಿ ಉತ್ತರ ಭಾರತ ಅನ್ಕೊಡ್ರಿ. ತುಂಬಾ ಫೇಮಸ್ ಯಾವ್ದಂತ ಹೇಳಿದ್ರೆ ಕಥಕ್. ಕಥಕ್. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಬರುತ್ತೆ. ಆಂಧ್ರ ಪ್ರದೇಶ, ತೆಲಂಗಾಣ. ಕೂಚಿಪುಡಿ. ಕೂಚಿಪುಡಿ. ಓಕೆ. ಅದಾದ ನಂತರ ಅಸ್ಸಾಂ ಅಂತಂದ ಹೇಳಿದ್ರೆ ಬಿಹುನು ನೆನ್ಪಿಟ್ಕೊಡ್ರಿ, ಆಮೇಲೆ ಸತ್ರಿಯಾನು ನೆನ್ಪಿಟ್ಕೊಡ್ರಿ. ಬಿಹು ಮತ್ತು ಸತ್ರಿಯ ಇವು ಏನಂತಂದ ಹೇಳಿದ್ರೆ ಬೇಸಿಕ್. ಇವು ಯಾವಾಗ್ಲೂ ನೆನ್ಪಿಟ್ಟಬೇಕೆಲ್ರು. ಬಿಹು ಮತ್ತು ಸತ್ರಿಯ. ಇನ್ನೊಂದು ಬರತ್ತ ಚೌ ಅಂತಂದ ಹೇಳಿ ಬರ್ತೈತಿ. ಚೌ ಅಂತಂದ ಹೇಳಿ ಬರುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇಷ್ಟೆಲ್ಲರೂ ನೆನ್ಪಿಟ್ಕೋಬಹುದು. ಇನ್ನೊಂದು ಬರುತ್ತಾ ಇಲ್ಲಿ ನಮ್ದು ಮಹಾರಾಷ್ಟ್ರದ ಕ್ವಶನ್ ಜಾಸ್ತಿ ಕೇಳೋದೇನಂತಂದ ಹೇಳಿದ್ರೆ ಲಾವಣಿ ಮೇಲೆ ಕೇಳ್ತಾರ. ಲಾವಣಿ ಪದಗಳು ಹಿಂಗ್ ಬರ್ತಾವಲ್ಲ, ಲಾವಣಿ ಇವೆಲ್ಲ ಬರ್ತಿಲ್ಲ. ಒಡಿಸ್ಸಾದಲ್ಲಿ ಒಡಿಸ್ಸಿ ಅವೆಲ್ಲ ಗೊತ್ತಿರ್ತಾವ. ಒಡಿಸ್ಸಾದಲ್ಲಿ ಒಡಿಸ್ಸಿ. ಮಣಿಪುರಿ ಯಾವ್ದು ಡ್ಯಾನ್ಸ್? ಸರ್ ಮಣಿಪುರ್ ರಾಜ್ಯದ ಡ್ಯಾನ್ಸ್. ಅದೆಲ್ಲ ನೆನ್ಪಿಡ್ತಾವ. ಬಟ್ ಆದ್ರೆ ಇವನ್ ನೆನ್ಪಿಡೋದು ಮೇನ್ ಏನಂತಂದ ಹೇಳಿದ್ರೆ ಯಕ್ಷಗಾನ, ಮೋಹಿನಿ ಅಟ್ಟಂ, ಕಥಕ್ಕಳಿ, ಭರತನಾಟ್ಯ, ಕೂಚಿಪುಡಿ, ಬಿಹು, ಸತ್ರಿಯ, ಚೌ, ಕಥಕ್. ಇಷ್ಟು ಕ್ಲಿಯರ್. ಈ ಕಥಕ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ, ಕಥಕ್ ಒಳಗಡೆ ಇವತ್ತೊಂದ ದಿನ ಹೇಳ್ತೀನಿ ಇದನ್ನ, ನಾನು ನೆಕ್ಸ್ಟ್ ಮತ್ತೆ ಹೇಳ್ತಿರ್ತೀನಿ ಅವಾಗ. ಕಥಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಬಿರ್ಜು ಮಹಾರಾಜ್. ಬಿರ್ಜು ಮಹಾರಾಜ್ ಅಂತಂದ ಹೇಳಿ ಬರ್ತಾರೆ. ನೆಕ್ಸ್ಟ್ ಯಾರು? ಶಂಭು ಮಹಾರಾಜ್. ನೆಕ್ಸ್ಟ್ ಯಾರು? ಶಂಭು ಮಹಾರಾಜ್. ಸೊ ಇವ್ರ ಹೆಸರು, 2 ಹೆಸರು ನೆನ್ಪಿಟ್ಕೊಡ್ರಿ. ಬಿರ್ಜು ಮಹಾರಾಜ್, ಶಂಭು ಮಹಾರಾಜ್. ವೆರಿ ಗುಡ್. ಇನ್ನೊಬ್ರು ಪರ್ಸನ್ ಏನಪ್ಪಾ ಅಂತಂದ್ರೆ ಸಿತಾರಾ ದೇವಿ. ಈ 3 ಹೆಸರುಗಳು ತುಂಬಾ ರಿಪೀಟ್ ಆಗಿ ಕ್ವಶನ್ಸ್ ಗಳು ಬರ್ತಾವ. 100% ಬರ್ದು ಕೊಡ್ತಾನೆ. 52 ಶಿಫ್ಟ್ ಅಲ್ಲಿ 10 ರಿಂದ 12 ಶಿಫ್ಟ್ ಒಳಗಡೆ ಈ 3 ಜನರ ಹೆಸರು ಇರುತ್ತೆ. 100% ಹಂಗದ.
ರುಕ್ಮಿಣಿ ದೇವಿ ಅರುಂದಲ ಅಂತಂದ್ ಹೇಳಿ ಬರ್ತಾಳ ಭರತನಾಟ್ಯ, ಅವಳ ಹೆಸರು. ಸೊ ಅವಾಗ ಅವಾಗ ಹೇಳ್ಕೊತ ಹೋಗ್ತಿರ್ತೀನಿ ಹೆಸರುಗಳನ್ನ ನೀವು ನೆನ್ಪಿಟ್ಕೋಬೇಕು. ತುಂಬಾ ರಿಪೀಟ್ ಆಗುವಂತ ಕ್ವಶನ್ಸ್ ಗಳವೆಲ್ಲ. ಸೊ ಇದೆಲ್ರಿಗೂ ಅರ್ಥ ಆಯ್ತು. ಒಂದ್ಸರಿ ಮೆಸೇಜ್ ಹಾಕ್ತಿರಿ ಯಾವ ರಾಜ್ಯಕ್ಕೆ ಯಾವ ಡ್ಯಾನ್ಸ್ಗಳು ಅಂತಂದ್ರೆ.